2024 ಚುನಾವಣೆಯಲ್ಲಿ 400 ಕೆ ಪಾರ್ ಅಂತ ಹೇಳ್ತಾ ಇದ್ದಂತ ಏನು ಪಕ್ಷ ಇತ್ತು ಮತ್ತು ವಿಶ್ವಗುರು ನಾಯಕರಿದ್ರು ಮತ್ತು ಈ ದೇಶದ ಬಹುತೇಕ ಮಾಧ್ಯಮಗಳು 400 ಕೆ ಪಾರ್ನ ಘೋಷಣೆ ಮಾಡಿದಾಗ ಅವರ ಅಹಂಕಾರವನ್ನ ಇಳಿಸಿ 240ಕ್ಕೆ ತಂದದ್ದು ಈ ದೇಶದ ಜನಸಾಮಾನ್ಯರು, ಅದರಲ್ಲೂ ಅನಕ್ಷರಸ್ಥರು. ಈ ಎಲ್ಲ ಚುನಾವಣೆಗಳಲ್ಲಿ ನಡೆಯುವ ಇವೆಲ್ಲ ಅವಘಡಗಳ ಆಚೆಗೂ ಕೂಡ ಈ ದೇಶದ ಎಲೆಕ್ಟರಲ್ ಡೆಮಾಕ್ರಸಿ ಸ್ಟಿಲ್ ವೈಬ್ರೆಂಟ್. ಅದು ಅಹಂಕಾರದಿಂದ ಮೆರಿತಾ ಇದ್ದಂತ ನಾಯಕರುಗಳನ್ನ ಎಷ್ಟೋ ಜನರಿಗೆ ಅದು ಮಣ್ಣು ಮುಗಿಸಿದೆ. ಬಟ್ ಈಗ ಅದಿಲ್ಲದ ಹಾಗೆ ಮಾಡುವಂತ ಒಂದು ಸಂಚು ಏನ್ ನಡೀತಿದೆ, ಆ ಸಂಚು SIR. ಇರುವಂತ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಒಬ್ಬ ಅತ್ಯಂತ ಅನರ್ಹನಾದ, ನಾಲಾಯಕ್ಕಾದಂತ ಮತ್ತು ಇಟ್ ಈಸ್ ಡಿಸ್ಗ್ರೇಸ್ಫುಲ್ ದಟ್ ಹಿ ಸಿಟಿಂಗ್ ಇನ್ ದ ಚೇರ್ ಆಫ್ CEC. ಈ ದೇಶದ ಆದಿವಾಸಿಗಳು, ದಲಿತರು, ಕಾರ್ಮಿಕರು, ರೈತರು, ಮಧ್ಯಮ ವರ್ಗದ ಜನ ಹೋರಾಟ ಮಾಡಿ ಈ ದೇಶ ಹುಟ್ಟಿಕೊಂಡ ಮೊದಲ ದಿನ ನಾವು ಒಂದು ಮತದಾನದ ಹಕ್ಕನ್ನ ಏನ್ ಪಡ್ಕೊಂಡಿದ್ವಿ, ಅದನ್ನ ಕಿತ್ತುಕೊಳ್ಳುವುದಕ್ಕೆ ಈ ಜ್ಞಾನೇಶ್ ಕುಮಾರ್ ಯಾರು, ಈ ಮೋದಿ ಅಮಿತ್ ಶಾ ಯಾರು? ಸಾಮಾನ್ಯವಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಅಂತಂದ್ರೆ SIR ನ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಕರೀತಿದ್ದಾರೆ, ವಿಶೇಷ ತೀವ್ರ ಪರಿಷ್ಕರಣೆ ಅಂತ. ಮತದಾರರ ಪಟ್ಟಿಯ ಪರಿಷ್ಕರಣೆ ಒಂದು ಸಾಮಾನ್ಯವಾಗಿ ಯಾವಾಗಲೂ ಕೂಡ ನಡೀತಕ್ಕಂಥ ಮತ್ತು ನಡಿಬೇಕಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ. ಮತದಾರರ ಪಟ್ಟಿ ಪರಿಷ್ಕರಣೆ ಆಗಬಾರ್ದು ಅಂತ ಈ ರಾಜ್ಯದ, ಈ ದೇಶದ ಯಾವುದೇ ರಾಜಕೀಯ ಪಕ್ಷ ಅಥವಾ ಯಾವುದೇ ನಾಗರಿಕರು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅದೊಂದು ನಿರಂತರವಾಗಿ ಒಂದು ಹೆಲ್ದಿ ಎಲೆಕ್ಟರಲ್ ರೋಲ್, ಒಂದು ಆರೋಗ್ಯಕರವಾದಂತ ಮತದಾರರ ಪಟ್ಟಿ ಇರಬೇಕು ಅಂತಂದ್ರೇನೆ ಮತದಾರರ ಪಟ್ಟಿ ನಿರಂತರವಾಗಿ ಪರಿಷ್ಕರಣೆ ಆಗ್ತಾನೆ ಇರೋದು. ಹಾಗಾಗಿ ಯಾಕೆ ಇವಾಗ ಇದರ ಬಗ್ಗೆ ಇಷ್ಟೊಂದು ಚರ್ಚೆ ಎದ್ದಿದೆ? ಯಾಕೆ ಕೆಲವು ದೇಶಗಳಲ್ಲಿ, ಕೆಲವು ರಾಜ್ಯಗಳಲ್ಲಿ ಬಹಳ ತೀವ್ರವಾದಂತ ಒಂದು ಪೈಪೋಟಿ, ಒಂದು ವೈಚಾರಿಕವಾದಂತ ಯುದ್ಧ ಯಾಕೆ ನಡೀತಾ ಇದೆ? ಯಾಕೆ ಬೂತ್ ಲೆವೆಲ್ ಆಫೀಸರ್ಸ್ ಯಾರಿರ್ತಾರೆ, ಮತಗಟ್ಟೆ ಮಟ್ಟದ ಒಂದು ಅಧಿಕಾರಿಗಳು, ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದು, ಹೃದಯಾಘಾತದಿಂದ ಸಾಯೋದು ಮತ್ತು ಎಲೆಕ್ಷನ್ ಕಮಿಷನರ್ ಮೇಲೆ ಪತ್ರ ಬರೆದು ಸತ್ತೋಗುವಂಥದ್ದು ಯಾಕೆ ನಡೀತಾ ಇದೆ? ಯಾಕೆ ಈ ದೇಶದ ಒಂದು ರಾಜ್ಯದ ಮುಖ್ಯಮಂತ್ರಿ ತಾನು ಸ್ವತಃ ಕರಿಕೋಟ್ ಹಾಕೊಂಡು ಸುಪ್ರೀಂ ಕೋರ್ಟಿಗೆ ಬಂದು ಅದರ ಬಗ್ಗೆ ಒಂದು ವಾದ ಮಾಡುವಂತ ಪರಿಸ್ಥಿತಿ ಯಾಕೆ ಬಂದಿದೆ? ಇದರ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಈ SIR ಏನಿದೆ, ಇದು ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಆಶಯಗಳಿಗೆ, ಈ ದೇಶದ ಸಂವಿಧಾನ ರಚನಾ ಸಭೆಯ ಆಶಯಗಳಿಗೆ, ಈ ದೇಶದ ಸಂವಿಧಾನದ ಆಶಯಗಳಿಗೆ ಬಹಳ ದೊಡ್ಡ ದ್ರೋಹವನ್ನು ಎಸಗ್ತಾ ಇರ್ತಕ್ಕಂಥ ಒಂದು ಪ್ರಕ್ರಿಯೆ. ಯಾಕಿದು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಂದ್ರೆ ನಮಗೆ ಪ್ರಜಾಪ್ರಭುತ್ವದಲ್ಲಿ ಪ್ರಪಂಚದ ಬೇರೆ ಬೇರೆ ಭಾಗದಲ್ಲಿ ವೋಟಿನ ಹಕ್ಕು ಯಾವ ರೀತಿಯಲ್ಲಿ ಬಂತು ಇಂದ ನಾವು ಶುರು ಮಾಡಿದ್ರೆ ಮಾತ್ರ ನಮ್ಗೆ ಇದು ಅರ್ಥ ಆಗುತ್ತೆ. ನಾವು ಏನನ್ನ ಕಳೆದುಕೊಳ್ಳಕ್ ಹೊರಟಿದೀವಿ ಅನ್ನೋದು ಈ ದೇಶದಲ್ಲಿ ಜನಸಾಮಾನ್ಯರ ಅರಿವಿಗೆ ಬರಬೇಕು ಅಂದ್ರೆ ನಾವು ಏನನ್ನ ಪಡ್ಕೊಂಡಿದ್ವಿ ಅಂತ ಮೊದಲು ಗೊತ್ತಾಗ್ಬೇಕಿದೆ. ನಾವು ಪಡ್ಕೊಂಡಿದ್ದು ಅದು ಒಂದು ಸಾರ್ವತ್ರಿಕ ವಯಸ್ಕ ಮತದಾನ, ಒಂದು ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್. ಇಡೀ ಪ್ರಪಂಚದಲ್ಲಿ ಆ ದೇಶ ಹುಟ್ಟುತ್ತಾ ಇದ್ದಾಗಲೇನೆ ಎಲ್ಲರಿಗೂ ಕೂಡ ಮತದಾನದ ಹಕ್ಕನ್ನ ಪಡೆದುಕೊಂಡಿದ್ದಂಥ ದೇಶಗಳಲ್ಲಿ ನಮ್ಮ ದೇಶ ಕೂಡ ಒಂದು. ಬಹಳ ದೇಶಗಳಲ್ಲಿ ಈಗಿರಲಿಲ್ಲ. 1915ರ ತನಕ ಪ್ರಪಂಚದ ಯಾವ ದೇಶದಲ್ಲೂ ಮಹಿಳೆಯರಿಗೆ ವೋಟಿನ ಹಕ್ಕು ಇರಲಿಲ್ಲ. 1915ರ ತನಕ ಇರಲಿಲ್ಲ. ಎಷ್ಟೋ ದೇಶಗಳಲ್ಲಿ ಅಲ್ಲಿದ್ದಂಥ ಕಪ್ಪು ವರ್ಣೀಯರಿಗೆ ಮತದಾನದ ಹಕ್ಕು ಇರಲಿಲ್ಲ ಮತ್ತು ಎಷ್ಟೋ ದೇಶಗಳಲ್ಲಿ ಅಲ್ಲಿದ್ದಂಥ ಅನಕ್ಷರಸ್ಥರಿಗೆ ಮತದಾನ ಹಕ್ಕಿರಲಿಲ್ಲ. ನಮ್ಮ ದೇಶದಲ್ಲೂ ಇರಲಿಲ್ಲ. ನಮ್ಮ ದೇಶದಲ್ಲಿ ಸಂವಿಧಾನ ರಚನಾ ಸಭೆಗೆ ಚುನಾವಣೆ ನಡೆದಾಗ ಈ ದೇಶದ 21 ವರ್ಷ ವಯಸ್ಸಿನ ಎಲ್ಲರಿಗೂ ಮತದಾನದ ಹಕ್ಕಿ ಇರಲೇ ಇರಲಿಲ್ಲ. ಈ ದೇಶದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಏನು ರಚನೆ ಆಯಿತು, ಯಾವುದರ ಆಧಾರದ ಮೇಲೆ ಯಾವುದು ಈ ದೇಶದ ಸಂವಿಧಾನವನ್ನ ಬರೆದಿದೆ, ಆ ಸಂವಿಧಾನ ರಚನಾ ಸಭೆಗೆ ಎಲೆಕ್ಷನ್ ನಡೆದಾಗ ಈ ದೇಶದಲ್ಲಿ 21 ವರ್ಷ ವಯಸ್ಸಿನ ಎಲ್ಲರಿಗೂ ಮತದಾನ ಹಕ್ಕು ಇರಲಿಲ್ಲ. ಆದರೂ ಕೂಡ ಒಂದು ಸರ್ವಶ್ರೇಷ್ಠವಾದಂಥ ಸಂವಿಧಾನ ರಚನಾ ಸಭೆ ಅದು ಮಾಡಿದಂಥ ತೀರ್ಮಾನ ಏನು ಅಂತಂದ್ರೆ, ಈ ದೇಶದಲ್ಲಿ ಮೊಟ್ಟ ಮೊದಲ ಚುನಾವಣೆಯಿಂದ ನಾವು 21 ವಯಸ್ಸಿನ ಪ್ರತಿಯೊಬ್ಬ ವಯಸ್ಕರಿಗೂ ಕೂಡ ಜಾತಿ, ಮತ, ಧರ್ಮ, ಅವರ ವಿದ್ಯಾರ್ಹತೆ, ಅವರು ಆರ್ಥಿಕ ಮಟ್ಟ ಏನಿದೆ ಅನ್ನೋದು ಇದು ಯಾವುದನ್ನು ನೋಡದೆ ಈ ದೇಶದಲ್ಲಿ ನಾವು ಮತದಾನದ ಹಕ್ಕನ್ನ, ವೋಟಿನ ಹಕ್ಕನ್ನ ಕೊಡಬೇಕು ಅನ್ನೋದನ್ನ ಸಂವಿಧಾನ ರಚನಾ ಸಭೆ ತೀರ್ಮಾನ ಮಾಡುತ್ತೆ. ಆದರೆ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ 100 ವರ್ಷ, 150 ವರ್ಷಗಳ ಕಾಲ ಹೋರಾಟ ಮಾಡಿ ಮತದಾನದ ಹಕ್ಕನ್ನು ಪಡ್ಕೊಂಡು. ಸೌದಿ ಅರೇಬಿಯಾದಲ್ಲಿ ಮತದಾನದ ಹಕ್ಕು ಮಹಿಳೆಯರಿಗೆ ಸಿಕ್ಕಿದ್ದು ಈಗ ಕೆಲವು ವರ್ಷಗಳ ಕೆಳಗಡೆ. ಹೀಗಾಗಿ ನಮ್ಮ ದೇಶದಲ್ಲಿ ಏನು ಇದು ಸಿಕ್ಕಿದೆ,
ಇದು ಇವತ್ತಿನ ಪೀಳಿಗೆಗೆ ಈ ಮತದಾನದ ಹಕ್ಕು ಅನ್ನುವುದೇ ಒಂದು ಬಹಳ ವಿಶೇಷವಾದ್ದು ಅನ್ನುವಂತ ಒಂದು ಪ್ರಜ್ಞೆ, ಅರಿವು ಇಲ್ಲದೆ ಇರುವಂತದನ್ನ ನಾವು ನೋಡ್ತೀವಿ. ಏನು ನಾವು ಹೋಗಿ ಒಂದು ಅರ್ಜಿ ಕೊಟ್ರೆ 18 ವರ್ಷ ತುಂಬದ ಮೇಲೆ, ಮೊದಲಿಗೆ 21 ಇತ್ತು. ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಈ ಮತದಾನದ ಅರ್ಹತೆಯ ವಯಸ್ಸನ್ನ 21ರಿಂದ 18ಕ್ಕೆ ಇಳಿಸಿದ್ರು. ಸೊ 18 ವರ್ಷ ವಯಸ್ಸಾದ್ಮೇಲೆ ನಾವು ಫಾರಂ 6 ತೆಗೆದುಕೊಂಡು ಹೋಗಿ ಒಂದು ಏನು ERO ಬ್ಲಾಕ್ ಲೆವೆಲ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಷನ್ ಆಫೀಸರ್ ಇರ್ತಾರೆ, ಎಲೆಕ್ಟರಲ್ ರೋಲ್ ಆಫೀಸರ್ ಅಂತ ಅವರನ್ನ ಕರೀಲಾಗುತ್ತೆ. ಅವ್ರಿಗೊಂದು ಅರ್ಜಿ ಕೊಡ್ತೀವಿ. ಅರ್ಜಿ ಕೊಟ್ರೆ ಅವರು ನಮ್ಮ ಹೆಸರನ್ನ ಸೇರಿಸ್ಬಿಡ್ತಾರೆ. ಇದು ಬಹಳ ಸಲೀಸಾದಂತ ಪ್ರಕ್ರಿಯೆ ಅಂತ ಅನ್ಕೊಂಡಿದ್ದಾರೆ. ಅಷ್ಟು ಸಲೀಸಾದ ಪ್ರಕ್ರಿಯೆ ಅಲ್ಲ. ವಾಸ್ತವದಲ್ಲಿ ಈ ದೇಶದಲ್ಲಿ ಜನಸಾಮಾನ್ಯರು ಅವರು ಈ ಮತದಾನದ ಹಕ್ಕನ್ನ ಒಂದು ಬಹಳ ಗಂಭೀರವಾದಂತ ಸಂಗತಿಯಾಗಿ ತೆಗೆದುಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ನಿಮ್ಗೆ ಅಮೆರಿಕ ದೇಶದ ಪ್ರಜಾಪ್ರಭುತ್ವಕ್ಕೂ ಭಾರತದ ಪ್ರಜಾಪ್ರಭುತ್ವಕ್ಕೂ ಇರುವಂತ ಬಹಳ ದೊಡ್ಡ ವ್ಯತ್ಯಾಸ ಇದು. ಅಮೆರಿಕದಲ್ಲಿ ಬಡವರು ಜಾಸ್ತಿ ವೋಟ್ ಹಾಕೋದಿಲ್ಲ, ನಮ್ಮಲ್ಲಿ ಶ್ರೀಮಂತರು ಜಾಸ್ತಿ ವೋಟ್ ಹಾಕೋದಿಲ್ಲ, ಮಧ್ಯಮ ವರ್ಗ ಹೆಚ್ಚು ವೋಟ್ ಹಾಕಲ್ಲ. ಅಮೆರಿಕದ ಚುನಾವಣೆಗಳಲ್ಲಿ ಅಮೆರಿಕದ ಬಡವರಿಗೆ ವಿ ಡು ನಾಟ್ ಹ್ಯಾವ್ ಎನಿ ಸ್ಟೇಕ್ಸ್ ಇನ್ ದ ಎಲೆಕ್ಷನ್ ಅಂತ ಅನ್ಸುತ್ತೆ. ಈ ಒಂದು ಚುನಾವಣೆಯಿಂದ ನಮ್ಗಾಗೋ ಉಪಯೋಗ ಏನೂ ಇಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಅಲ್ಲಿ ಬಡವರು ಮತದಾನ ಮಾಡುವಂತ ಸಂಖ್ಯೆ ಕಡಿಮೆ. ನಮ್ಮ ದೇಶದಕ್ಕನ್ನ ಒಂದು ಅನಕ್ಷರಸ್ಥರು ಹೆಚ್ಚಿರುವಂತ ದೇಶ ಅಂತ ನಾವೇನ್ ಕರಿತೀವಿ, ವಾಸ್ತವದಲ್ಲಿ ಒಂದು ರಾಜಕೀಯ ಸಾಕ್ಷರತೆ ಬಹಳ ಚೆನ್ನಾಗಿರುವಂತ ದೇಶಗಳಲ್ಲಿ ನಮ್ದು ಒಂದು. ನಮ್ಮಲ್ಲಿ ಈ ಜನಸಾಮಾನ್ಯರಿಗೆ ಈ ಓಟಿನಿಂದ ತಾವೇನ್ ಪಡ್ಕೊಂಡಿದೀವಿ ಅನ್ನುವಂಥದ್ದು ಗೊತ್ತಿದೆ. ಆದರೆ ಈ ದೇಶದ ಸ್ವಾತಂತ್ರ್ಯ ಬರುವುದಕ್ಕೆ ಮುಂಚೆ ಬಹಳ ಜನ ಹೇಳಿದ್ರು, ಈ ದೇಶ ಇದು ತನ್ನನ್ನ ಆಳುವವರನ್ನ ತಾನೇ ಚುನಾಯಿಸಿಕೊಳ್ಳೋದು ಇವ್ರಿಗೆ ಸಾಧ್ಯನಾ, ಇವರು ಅನಕ್ಷರಸ್ಥರು, ಇಲ್ಲಿ ಹಾವಾಡಿಸ್ತಕ್ಕಂಥ ದೇಶ ಇದು. ಇಲ್ಲಿ ತಮ್ಮನ್ನ ಆಳುವವರನ್ನ ರಾಜನ ಹೊಟ್ಟೆಯಿಂದ, ರಾಣಿಯ ಹೊಟ್ಟೆಯಿಂದ ಅಲ್ಲದೆ ಮತದಾನದ ಪೆಟ್ಟಿಗೆಗಳಿಂದ ಹುಟ್ಟುವಂತ ಆಡಳಿತಗಾರರು ಬರ್ತಾರೆ ಅಂತ ಬಾಬಾ ಸಾಹೇಬ್ರು ಏನ್ ಹೇಳಿದ್ರು, ಇದನ್ನ ಅಪಹಾಸ್ಯ ಮಾಡಿಕೊಂಡು ನಕ್ಕೋರು ಬಹಳ ಜನ ಇದ್ರು. ವಿನ್ಸ್ಟನ್ ಚರ್ಚಿಲ್ ಅನ್ನುವಂತ ಇಂಗ್ಲೆಂಡಿನ ಪ್ರಧಾನಿ, ಯಾರು ಮಹಾತ್ಮ ಗಾಂಧಿಯವರನ್ನ ತುಂಡು ಬಟ್ಟೆ ಫಕೀರ ಅಂತ ಕರೆದ್ರು, ಆ ವಿನ್ಸ್ಟನ್ ಚರ್ಚಿಲ್ ಆತ ಹೇಳೋದು, ಈ ದೇಶ ಒಂದು ದೇಶವಾಗಿ ಉಳಿಯುವುದಿಲ್ಲ ಮತ್ತು ಇಲ್ಲಿ ಒಂದು ಕ್ರಮಬದ್ಧವಾದಂತ ಚುನಾವಣೆ ನಡೆಯೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತನ್ನ ಹೇಳಿದ್ದು. ಇನ್ಫ್ಯಾಕ್ಟ್ ಮೊದಲ ಚುನಾವಣೆ ಈ ದೇಶದಲ್ಲಿ ಏನ್ ನಡೀತು ಅದೊಂದು ಬಹಳ ಚಾರಿತ್ರಿಕವಾದಂತ ಚುನಾವಣೆ. ನಮ್ಗೆ ಈಗ 7 ಹಂತ 8 ಹಂತ ಜಾಸ್ತಿ ಅಂತ ಅನಿಸ್ತಾ ಇದೆ. ಅಫ್ಕೋರ್ಸ್ ಅಷ್ಟೊಂದು ಹಂತದ ಚುನಾವಣೆಗಳ ಅಗತ್ಯ ಇಲ್ಲ, ಅದೆಲ್ಲ ಕೂಡ ವಿಶ್ವಗುರುನ ಟೈಮ್ ಟೇಬಲ್ ತಕ್ಕಂಗೆ ನಡೆಯೋದ್ರಿಂದ ಈಗ 7, 8, 9, 10, 11 ನಡೀತದೆ. ಆದರೆ ಮೊದಲನೇ ಚುನಾವಣೆ ನಡೆದಿದ್ದು 60-70 ಹಂತಗಳಲ್ಲಿ ನಡೀತು. 1951ರ ಅಕ್ಟೋಬರ್ನಿಂದ 1952ರ ಫೆಬ್ರವರಿ ತನಕ ಈ ದೇಶದಲ್ಲಿ ಮೊಟ್ಟ ಮೊದಲ ಸಾರ್ವತ್ರಿಕ ಚುನಾವಣೆ ನಡೀತು. ಈಗ ಪ್ರಶ್ನೆ ಬರೋದು, ಆ ಚುನಾವಣೆಯಲ್ಲಿ ವೋಟ್ ಹಾಕಿದಾಗ ಎಲೆಕ್ಟರಲ್ ರೋಲ್ ಏನಿತ್ತು, ಮತದಾರರ ಪಟ್ಟಿ ಏನಿತ್ತು, ಅದನ್ನ ಹೇಗೆ ತಯಾರು ಮಾಡಿದ್ರು ಅಂತ. ಯಾಕಂದ್ರೆ ಈ ದೇಶದಲ್ಲಿ ಒಂದು ಎಲೆಕ್ಟರಲ್ ರೋಲ್ ಇರಲಿಲ್ಲ. 21 ವರ್ಷ ವಯಸ್ಸಿನವರು ಎಲ್ಲರಿಗೂ ಕೂಡ ಮತದಾನದ ಹಕ್ಕು ಕೊಡಿ ಅಂತ 1950ರ ಜನವರಿ 26ನೇ ತಾರೀಕು ಜಾರಿಗೆ ಬಂದಂತ ಸಂವಿಧಾನ ಹೇಳ್ಬಿಡ್ತು. ಆದರೆ ಮತದಾನದ ಹಕ್ಕನ್ನ ನೀವು ಕೊಡೋದು ಹೇಗೆ? ಅವ್ರ ಹೆಸರನ್ನ ನೀವು ಸೇರಿಸಬೇಕು. ಇನ್ನೂ ಕೂಡ ಪಾಕಿಸ್ತಾನ, ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನದಿಂದ ಈ ಕಡೆಗೆ ವಲಸೆ ಬರುವವರು, ಇಲ್ಲಿಂದ ಆ ಕಡೆಗೆ ವಲಸೆ ಹೋಗುವಂತವ್ರು ಇನ್ನೂ ಇದ್ದ ಕಾಲ ಅದು. ನಮ್ಮ ದೇಶದ ಸಂವಿಧಾನದ ಆರಂಭದ 2ನೇ ಭಾಗದಲ್ಲಿ ಇರ್ತಕ್ಕಂಥ ಪೌರತ್ವ ತೀರ್ಮಾನ ಮಾಡಬೇಕಾದ್ರೆ ಇವತ್ತಿಗಿಂತ ಜಾಸ್ತಿ ಕಲಮಗಳಿದ್ವು ಅಲ್ಲಿ. ಯಾರ್ಯಾರಿಗೆ ನಾವು ಮತದಾನದ ಹಕ್ಕು ಕೊಡ್ತೀವಿ ಅನ್ನೋದು, ಯಾರು ಇಲ್ಲಿಂದ ಪಾಕಿಸ್ತಾನಕ್ಕೆ ಹೋಗುವವರು, ಅಲ್ಲಿಂದ ಬರೋರು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತ ಒಂದು ಕಲಮ್ಸ್ ಇತ್ತು. ಇವತ್ತು ತೆಗೆದಿದ್ದೀವಿ ನಾವು, ಅದರ ಅಗತ್ಯ ಇಲ್ಲ ಅಂತ. ಆ ರೀತಿ ಇದ್ದಂತ ಪರಿಸ್ಥಿತಿ ಒಳಗಡೆ ಸುಕುಮಾರ್ ಸೇನ್ ಅನ್ನುವಂತ ಚೀಫ್ ಎಲೆಕ್ಷನ್ ಕಮಿಷನರ್ ಅವರು ಈ ಪ್ರಪಂಚದಲ್ಲಿ ಯಾರೂ ಕೂಡ ಆಗಬಹುದು ಅಂತ ಅಂದುಕೊಂಡಿರದೇ ಇರುವಂತ ಒಂದು ಎಲೆಕ್ಷನ್ ಅನ್ನ ನಡೆಸಿದ್ರು. ಈ ಸುಕುಮಾರ್ ಸೇನ್ ಭಾರತದ ಮಾತ್ರ ಅಲ್ಲ, ಪ್ರಪಂಚದ ಚುನಾವಣಾ ಇತಿಹಾಸದಲ್ಲಿ, ಚುನಾವಣಾ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ನೆನಪಿಡಬೇಕಾಗಿರುವಂತ ಹೆಸರು. ಅವ್ರು ಹೇಳಿದ್ರು, ಈ ದೇಶದಲ್ಲಿ ಮತದಾರರ ಪಟ್ಟಿಗೆ ಯಾರಾದ್ರೂ ಎಂಟ್ರಿ ಪಡ್ಕೊಳ್ಬೇಕು ಅಂತಂದ್ರೆ ಅವ್ರದ್ದು ಕರ್ತವ್ಯ ಅಲ್ಲ, ಅದು ಸರ್ಕಾರವಾಗಿ ನನ್ನದು. ನಾನು ಒಬ್ಬ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿ ಈ ದೇಶದ ಯಾವುದೇ ಕಗ್ಗಾಡಿನ ಮೂಲೆಯಲ್ಲಿ, ಮರುಭೂಮಿಯ ಕಟ್ಟಕಡೆಯ ಜಾಗದಲ್ಲಿ, ನಾಗಾಲ್ಯಾಂಡಿನ ಕಾಡಿನಲ್ಲಿ ಅಥವಾ ಬಾಂಬೆಯ ಕಾಸ್ಮೋಪಾಲಿಟನ್ ಸಿಟಿಯಲ್ಲಿ ಇರ್ತಕ್ಕಂಥ ಸ್ಲಮ್ ನಲ್ಲಿ ಇರಬಹುದಾಗಿರುವ ಕಟ್ಟಕಡೆಯ ವ್ಯಕ್ತಿಯನ್ನು ಕೂಡ ಈ ಎಲೆಕ್ಟರಲ್ ರೋಲ್ ಒಳಗಡೆ ತರುವುದು ನನ್ನ ಕರ್ತವ್ಯ, ನಾನು ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿ ನನ್ನ ಕರ್ತವ್ಯ ಅಂತ ಘೋಷಣೆ ಮಾಡಿದ್ರು. ಮತ್ತು ಘೋಷಣೆ ಮಾಡಿ ಅವರು ಎಲೆಕ್ಟರಲ್ ರೋಲ್ ತಯಾರಿಯನ್ನ 1950ರಿಂದ ಶುರು ಮಾಡಿದ್ರು.
51ನೇ ಇಸ್ವಿ ಆಗಸ್ಟ್ ಹೊತ್ತಿಗೆ ಎಲೆಕ್ಟರಲ್ ರೋಲ್ ತಯಾರಾಯಿತು. ಅದು ತಯಾರಾದ್ಮೇಲೆ ಎಲೆಕ್ಷನ್ ನಡೆಸಿದ ಹೇಗೆ ಅಂದ್ರೆ, ಈ ಮತದಾದ ಪೆಟ್ಟಿಗೆಗಳೇನಿತ್ತು ಆ ಪೆಟ್ಟಿಗೆಗಳನ್ನ ಒಂಟೆ ಮೇಲೆ ಕುದುರೆ ಮೇಲೆ ಸಾಗಿಸ್ಬೇಕಾಗಿ ಬಂತು ತುಂಬಾ ಕಡೆಗೆ. ಯಾಕೆ ಅಂತಂದ್ರೆ ರೋಡ್ ಹೆಂಗೂ ಇರ್ಲಿಲ್ಲ, ತುಂಬಾ ಜಾಗಗಳಿಗೆ ರೋಡ್ ಇರ್ಲಿಲ್ಲ. ಇವತ್ತು ನಮ್ಗೆ ಇದೆಲ್ಲ, ಅದರಲ್ಲೂ ಹೊಸ ತಲೆಮಾರಿನವರಿಗೆ ಇದೆಲ್ಲ ಸಲೀಸ್ ಅನ್ಸುತ್ತೆ, ಎಲ್ಲವೂ ಸಲೀಸ್. ಕೈಯಲ್ಲಿ ಮೊಬೈಲ್ ತಗೊಂಡೇ ನಾವು ಹುಟ್ಟಿದೀವಿ ಅಂತ ಅವ್ರು ಭಾವಿಸ್ಬೋದು. ಆದ್ರೆ 65-70 ವರ್ಷಗಳ ಕೆಳಗಡೆ ಈ ದೇಶದಲ್ಲಿ ಕನಿಷ್ಠ 60% ಪ್ರದೇಶಗಳಿಗೆ ರಸ್ತೆ ಇರಲಿಲ್ಲ, ಮತ್ತು ರಸ್ತೆ ಎಲ್ಲ ಕಾಲುದಾರಿ ಕೂಡ ಇರದೇ ಇದ್ದಂತ ಜಾಗಗಳಿದ್ವು. ಆಗ ಸುಕುಮಾರ ಸೇನ್ ಅವರ ನೇತೃತ್ವದಲ್ಲಿ ಈ ದೇಶದ ಸರ್ಕಾರಿ ವ್ಯವಸ್ಥೆ ಅವರು ಇದನ್ನ ಈ ಮೊದಲ ಎಲೆಕ್ಷನ್ ನಡೆಸಿದ್ರು. ಅದು ಚಾರಿತ್ರಿಕವಾದಂತಹ ಚುನಾವಣೆ. ನಾನಾಗ್ಲೇ ಹೇಳಿದ್ನಲ್ಲ, ಒಂಟೆ ಮೇಲೆ, ಕುದುರೆಯ ಮೇಲೆ, ಕತ್ತೆಯ ಮೇಲೆ ಬ್ಯಾಲೆಟ್ ಬಾಕ್ಸ್ಗಳನ್ನ ತೆಗೆದುಕೊಂಡೋಗಿ ಊರೂರಿಗೆ ತಲುಪಿಸಿದ್ರು. ಯಾಕೆ ಹೀಗಾಯ್ತು ಅನ್ನೋದನ್ನ ನಾವು ಒಂದ್ಸರಿ ನೆನೆಸ್ಕೋಬೇಕು. ಅದರ ಬಗ್ಗೆ ಹೇಳಿ ನಾನು ಮತ್ತೆ SIR ಬರ್ತೀನಿ. ಯಾಕೆ ನಮ್ಮ ದೇಶದ ಮೊದಲ ಚುನಾವಣೆ ಯಾಕೆ ಈ ತರ ಆಯ್ತು? ಯಾಕೆ ಅಂದ್ರೆ ಈ ದೇಶ ಹುಟ್ಟುಕೊಂಡಿದ್ದಿದೆಯಲ್ಲ, ಈ ದೇಶ 190 ವರ್ಷಗಳ ಒಂದು ವಿರೋಚಿತವಾದಂತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಈ ದೇಶ ಹುಟ್ಟುಕೊಳ್ತು. ಅದಕ್ಕೆ ಮುಂಚೆ ಇದೊಂದು ದೇಶವಾಗಿ ಅಸ್ತಿತ್ವದಲ್ಲಿ ಇರಲಿಲ್ಲ, ಒಂದು ರಾಜಕೀಯ ಘಟಕವಾಗಿ ನಾವು ಅಸ್ತಿತ್ವದಲ್ಲಿ ಇರಲಿಲ್ಲ. ಅದರಲ್ಲಿ ಯಾವ ರಾಜ ಮಹಾರಾಜರುಗಳು ಇಲ್ಲದೆ ಇದ್ದಂತ, ಕಾಡಿನಲ್ಲಿ ಆದಿವಾಸಿಗಳು ಇದ್ದಂತ ಪ್ರದೇಶಗಳು ಇತ್ತು ಮತ್ತು ಈಗಲೂ ಇವೆ. ಮತ್ತು ಬಾಂಬೆ ಅಂತ ಕಾಸ್ಮೋಪಾಲಿಟನ್ ನಗರ ಇತ್ತು, ದೆಹಲಿ ಇತ್ತು. ದೆಹಲಿ ಒಂದು ಸುದೀರ್ಘ 800ರಿಂದ 1000 ವರ್ಷಗಳ ಚರಿತ್ರೆ ಇದ್ದಂತ ಒಂದು ಮುಖ್ಯವಾದಂತ ಐತಿಹಾಸಿಕ ನಗರ, ಅದು ಈ ದೇಶದಲ್ಲಿತ್ತು. ಮತ್ತು ನಾವು ಇವತ್ತು ನಮ್ಮ ಮೈನ್ ಲ್ಯಾಂಡ್ ಇಂದ ಪಕ್ಕದಲ್ಲಿ ಇರ್ತಕ್ಕಂಥ ಅಂಡಮಾನ್, ನಿಕೋಬಾರ್, ಲಕ್ಷದ್ವೀಪಗಳು, ಈ ರೀತಿಯಾದಂತ ಈ ಪ್ರದೇಶ ಇದೆಯಲ್ಲ, ಇದು ಒಂದು ಅತ್ಯಂತ ವೈವಿಧ್ಯಮಯವಾದಂತ ಪ್ರದೇಶ. ಇದು ಒಂದು ರಾಜಕೀಯ ಘಟಕವಾಗಿ ಅಸ್ತಿತ್ವದಲ್ಲಿ ಇರಲಿಲ್ಲ, ಯಾವತ್ತೂ ಇರಲಿಲ್ಲ. ಇಡೀ ದೇಶವನ್ನ ಅಶೋಕನ ಕಾಲದಲ್ಲಿ ಒಂದು ಭಾಗವಾಗಿತ್ತು, ಅಕ್ಬರನ ಕಾಲದಲ್ಲಿ ಒಂದೇ ದೇಶ ಆಗಿತ್ತು, ಇಲ್ಲ, ಆಗಿರ್ಲಿಲ್ಲ. ಈ ದೇಶದಲ್ಲಿ ಆಳ್ವಿಕೆ ನಡೆಸ್ತಾ ಇದ್ದಂತ ರಾಜರುಗಳು ಒಬ್ಬರು ಇನ್ನೊಬ್ಬರ ಮೇಲೆ ಕತ್ತಿ ಮಸೀತಾ ಇದ್ರು. ಯಾವ್ದಾದ್ರು ಒಂದು ದೇಶ ಅಂತ ಆಗೋದು, ಒಂದು ರಾಷ್ಟ್ರ ಆಗೋದು, ರಾಷ್ಟ್ರ ನಿರ್ಮಾಣ ಆಗೋದು ಯಾವಾಗ ಅಂದ್ರೆ, ಒಂದು ನಿರ್ದಿಷ್ಟವಾದಂತ ಭೂ ಪ್ರದೇಶದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲರಿಗೂ ಒಂದಾಗಿ ಬಾಳುವ ಇಚ್ಛೆ ಇರಬೇಕು, ನಾವೆಲ್ಲ ಸೇರಿ ಒಂದು ಅನ್ನೋ ಫೀಲಿಂಗ್ ಇರಬೇಕು. ಆ ಫೀಲಿಂಗ್ ರೂಪುಗೊಂಡಿದ್ದು ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ. ಹೇಗೆ ರೂಪುಗೊಳ್ತು ಅಂದ್ರೆ, 1757ರಲ್ಲಿ ಪ್ಲಾಸಿ ಕದನದಲ್ಲಿ ಬ್ರಿಟಿಷರು ಸಿರಾಜುದ್ದೌಲನ್ನ ಸೋಲಿಸಿ ಮೀರ್ ಜಾಫರ್ನ ಅಲ್ಲಿ ಪ್ರತಿಷ್ಠಾಪಿಸ್ತಾರೆ. ಮೀರ್ ಜಾಫರ್ನ ಜೊತೆಗೆ ಸಮಸ್ಯೆ ಬಂದ್ಮೇಲೆ ಮೀರ್ ಖಾಸಿಂನ ಕೂಡಿಸ್ತಾರೆ. ಅದಾದ್ಮೇಲೆ 1764ರಲ್ಲಿ ಬಕ್ಸರ್ ಕದನ ಅಂತ ಒಂದಾಗುತ್ತೆ. ಈ ಬಕ್ಸರ್ ಕದನ ಆದ್ಮೇಲೆ ಬ್ರಿಟಿಷರು ಈ ದೇಶದ ಈ ಭೂಭಾಗದ ಯಾವುದಾದ್ರೂ ಒಂದು ಪ್ರಾಂತ್ಯದಲ್ಲಿ ತಮ್ಮ ನೇರ ಅಧಿಕಾರವನ್ನ ಸ್ಥಾಪನೆ ಮಾಡಿದ್ದು 1764ರಲ್ಲಿ ಬಕ್ಸರ್ ಕದನದಲ್ಲಿ. 1766ರಲ್ಲಿ ಅದಾದ್ಮೇಲೆ 2 ವರ್ಷಕ್ಕೆ ಚವರ್ ಅನ್ನುವಂತ ಒಂದು ಆದಿವಾಸಿ ಸಮುದಾಯ ಬ್ರಿಟಿಷರ ವಿರುದ್ಧ ದಂಗೆ ಏಳುತ್ತೆ. ಚವರ್ ಅಂತ ಅವರ ಹೆಸರು. ಅದಾದ್ಮೇಲೆ 2 ವರ್ಷಕ್ಕೆ ಪಹಾರಿಯಾ ಅನ್ನುವಂತ ಇನ್ನೊಂದು ಆದಿವಾಸಿ ಸಮುದಾಯ ಅವ್ರ ವಿರುದ್ಧ ದಂಗೆ ಹೇಳುತ್ತೆ. ಆಮೇಲೆ ಹಾಲ್ಬಾ ಅನ್ನುವಂತ ಇನ್ನೊಂದು ಆದಿವಾಸಿ ಸಮುದಾಯ ದಂಗೆ ಹೇಳುತ್ತೆ. ಚವರ್, ಪಹಾರಿಯಾ, ಹಾಲ್ಬಾ, ಸಂತಾಲರು, ಗೊಂಡಿಗಳು, ಮುಂಡರು, ನಾಗಾಗಳು, ಹೀಗೆ ಈ ದೇಶದಲ್ಲಿ 100 ಆದಿವಾಸಿ ಸಮುದಾಯಗಳು ನಿರಂತರವಾಗಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದವು. 1766ರಿಂದ ಆರಂಭಿಸಿ 1947ರ ಆಗಸ್ಟ್ 15 ತನಕ ಅವರು ಈ ದಂಗೆಗಳನ್ನ ನಡೆಸಿದ್ರು. ಅದರಲ್ಲೂ ನಾಗಾಲ್ಯಾಂಡ್ನವರು ತಮ್ಮ ಕಾಡಿನೊಳಗಡೆ ಆಗಸ್ಟ್ 1547 ತನಕನೂ ಬ್ರಿಟಿಷರ್ನ ಒಳಗಡೆ ಬಿಟ್ಕೊಂಡಿರ್ಲಿಲ್ಲ. ಹಾಗಾಗಿ ನಾಗಾಗಳನ್ನ ಎಲ್ಲ ದಂಗೆಗಳ ತಾಯಿ ಅಂತ ಕರೀತಾರೆ, ಮದರ್ ಆಫ್ ಆಲ್ ಇನ್ಸರ್ಜೆನ್ಸೀಸ್ ಅಂತ ಕರೀತಾರೆ. ಯಾಕೆ ಇದನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಈ ದೇಶದಲ್ಲಿ ಬ್ರಿಟಿಷರಿಗೆ ನಿರಂತರವಾಗಿ ಕಾಡಿದ ತಮ್ಮ ಬಾಣ ಬಿಲ್ಲುಗಳನ್ನ ಹಿಡಿದು, ಕೋವಿ ಫಿರಂಗಿಗಳನ್ನ ಹಿಡಿದು ಬಂದದ ಬ್ರಿಟಿಷರನ್ನ ಎದುರಿಸಿ 100 ಆದಿವಾಸಿ ದಂಗೆಗಳನ್ನ ನಡೆಸಿದಂಥವ್ರು ಮತ್ತು ಈ ದೇಶದ ಸ್ವಾತಂತ್ರ್ಯಕ್ಕೆ ಕಾರಣರಾದಂತ ಆದಿವಾಸಿಗಳನ್ನ ಇವತ್ತು ನೀವು ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ವೋಟ್ ಹಾಕಕ್ಕೆ ಅಂತ ನಾವು ಕೇಳಿದ್ರೆ ಏನ್ ಹೇಳೋದು ಇದಕ್ಕೆ? ಈ ದೇಶದ ಹುಟ್ಟಿನಲ್ಲೇ ಅವರಿದ್ರು, ಅದೇ ಆದಿವಾಸಿ ಸಮುದಾಯ ಇದರೊಳಗಡೆ ಇದ್ರು. ಅವರು ಬ್ರಿಟಿಷರನ್ನ ಹೊಡೆದೋಡಿಸ್ಬೇಕು ಅಂತ ಅನ್ಕೊಂಡಿದ್ದು ಈ ಇಡೀ ಭಾರತದ, ಅಖಂಡ ಭಾರತದ ಕಲ್ಪನೆಯಿಂದ ಅಲ್ಲ. ನಮ್ಮ ಕಾಡು, ಇದು ನಮ್ಮಪ್ಪನ ಮನೆ ಆಸ್ತಿ, ನೀನ್ ಯಾರು ಬಂದು ಕೇಳೋದಕ್ಕೆ ಅಂತ ಹೇಳಿ ಬ್ರಿಟಿಷರನ್ನ ಕಾಡೋದು. ಬ್ರಿಟಿಷರಿಗೆ ಅದು ಎಂತ ತಲೆನೋವಾಯ್ತು ಅಂದ್ರೆ 1880ರಲ್ಲಿ ಭಾರತ ಅರಣ್ಯ ಕಾಯ್ದೆ ಅಂತ ತಂದು ಅರಣ್ಯ ಎನ್ನುವುದು ಸರ್ಕಾರದ ಆಸ್ತಿ ಅಂತ ಘೋಷಣೆ ಮಾಡಿದ್ರು. ಅಲ್ಲಿ ತನಕ ಈ ದೇಶದಲ್ಲಿ ಯಾವುದೇ ಅರಣ್ಯ ಸರ್ಕಾರದ ಆಸ್ತಿ ಆಗಿರ್ಲಿಲ್ಲ, ರಾಜ ಮಹಾರಾಜರುಗಳದ್ದು ಆಸ್ತಿ ಆಗಿರ್ಲಿಲ್ಲ.
ಬ್ರಿಟಿಷರನ್ನ ಆ ರೀತಿಯಲ್ಲಿ ಬಡಿದೆಬ್ಸಿದ್ರು. ಅದೇ ರೀತಿಯಲ್ಲಿ ಈ ದೇಶದ ರೈತಾಪಿ, ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮ್ಮಲ್ಲೇ ಕರ್ನಾಟಕದ ಉದಾಹರಣೆ ತೆಗೆದುಕೊಳ್ಳೋದಾದ್ರೆ ಸಂಗೊಳ್ಳಿ ರಾಯಣ್ಣನಿಂದ ಹಿಡಿದು ಮೈಲಾರ ಮಹಾದೇವನ ತನಕ ನೀಲಿ ಬಂಡಾಯ ಮಾಡಿದಂತ ರೈತರಿಂದ ಹಿಡಿದು ಬಂಗಾಳದಲ್ಲಿ ಈ ಒಂದು ಬ್ರಿಟಿಷರ ತೆರಿಗೆ ಪದ್ಧತಿಯ ವಿರುದ್ಧ ಹೋರಾಡದಂತ ರೈತರ ತನಕ ರೈತಾಪಿ ಹಲವಾರು ಒಂದಾದ್ಮೇಲೆ ಒಂದು ದಂಗೆಗಳನ್ನ ಈ ಸ್ವಾತಂತ್ರ್ಯ ಸಂಗ್ರಾಮದ ಭಾಗವಾಗಿ ಬ್ರಿಟಿಷರ ವಿರುದ್ಧ ಮಾಡಿದ್ರು. ಅವೆಲ್ಲದರ ಪರಿಣಾಮವಾಗಿ ನಾವು ಇವತ್ತು ಈ ಸ್ವಾತಂತ್ರ್ಯ ಅನುಭವಿಸ್ತಿದ್ದೀವಿ. ಅದೆಲ್ಲದರ ಪರಿಣಾಮವಾಗಿ ನಮಗೊಂದು ಸಂವಿಧಾನ ಇದೆ. ಅದೆಲ್ಲದರ ಪರಿಣಾಮವಾಗಿ ನಾವು ಚುನಾವಣೆಗಳ ಮೂಲಕ ನಮ್ಮನ್ನ ಆಳುವವರನ್ನ ನಾವೇ ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಈ ದೇಶದ ಕಾರ್ಮಿಕರು ತಮ್ಮ ಹಕ್ಕುಗಳಿಗಾಗಿ ಟ್ರೇಡ್ ಯೂನಿಯನ್ ಆಕ್ಟ್ ತಂದುಕೊಂಡು ಹೋರಾಟ ಮಾಡಿದ್ ಮಾತ್ರ ಅಲ್ಲ, ಬಾಂಬೆನಲ್ಲಿ ಬಾಲಗಂಗಾಧರ ತಿಲಕರನ್ನ ಬ್ರಿಟಿಷರು ಸೆರೆವಾಸಕ್ಕೆ ದೂಡಿದಾಗ ಬಾಂಬೆಯ ಮಿಲ್ ಕಾರ್ಮಿಕರು ತಿಂಗಳಾನುಗಟ್ಟಲೆ ಧರಣಿಯನ್ನ ಸತ್ಯಾಗ್ರಹನ ಮಾಡಿದ್ದಾರೆ. 23 ಜನ ಕಾರ್ಮಿಕರು ಬ್ರಿಟಿಷರ ಗೋಲಿಬಾರನಲ್ಲಿ ಮರಣ ಹೊಂದಿದ್ದಾರೆ. ಬಂಧುಗಳೇ, ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮ ಅಂದ್ರೆ ಇದು. ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮಹಾತ್ಮ ಗಾಂಧಿಯವರಂತ ಒಬ್ಬ ಸಂತನ ನಾಯಕತ್ವ ಇತ್ತು. ಜವಾಹರ್ಲಾಲ್ ನೆಹರು ತರದವರು ಇಂಥವರಿದ್ರು ಮತ್ತು ಒಂದು ಸಮಾನತೆಗಾಗಿ ಹೋರಾಟ ನಡೀತಿತ್ತು. ಅದರ ಶಿಖರಪ್ರಾಯ ವ್ಯಕ್ತಿಗಳಾಗಿ ನಾವು ಭಗತ್ ಸಿಂಗ್ ಮತ್ತು ಅಂಬೇಡ್ಕರ್ ಅನ್ನ ನಾವು ನೋಡ್ತೀವಿ. ಹೀಗಾಗಿ ಇವೆಲ್ಲವೂ ಕೂಡ ನಡೆದಿದ್ದರಿಂದಾಗಿ ಫ್ರಮ್ ಡೇ 1 ಎಲ್ಲರಿಗೂ ಕೂಡ ವೋಟಿನ ಹಕ್ಕು ಸಿಕ್ತು. ಬೇರೆ ದೇಶಗಳಲ್ಲಿ ಹೀಗಾಗಿಲ್ಲ. ಬೇರೆ ದೇಶದಲ್ಲಿ ಪ್ರಜಾಪ್ರಭುತ್ವ ಜಾರಿಗೆ ಬಂದಿದ್ದು ಕೆಲವರು ಒಂದು ಸೈನ್ಯ ಕಟ್ಟಿಕೊಂಡು ರಾಜನ ತಲೆ ಕತ್ತರಿಸಿ, ಫ್ರೆಂಚ್ ಕ್ರಾಂತಿ ನಡೆದಿದ್ದು 14ನೇ ಲೂಯಿಯ ತಲೆ ಕತ್ತರಿಸಿ ಫ್ರೆಂಚ್ ಕ್ರಾಂತಿ ಬಂತು. ಅಲ್ಲಿ ಎಲ್ಲರಿಗೂ ವೋಟಿನ ಹಕ್ಕು ಇರಲಿಲ್ಲ. ಅಲ್ಲಿ ಆಸ್ತಿವಂತರಿಗೆ ಮತ್ತು ವಿದ್ಯಾವಂತರಿಗೆ ಮಾತ್ರ ವೋಟಿನ ಹಕ್ಕು ಇತ್ತು. ಅದಾದ ಮೇಲೆ 50 ವರ್ಷ 100 ವರ್ಷ ಹೋರಾಟ ಮಾಡಿ ಎಲ್ಲರಿಗೂ ವೋಟಿನ ಹಕ್ಕು ಬಂತು. ನಮಗೆ ವೋಟಿನ ಹಕ್ಕು ಯಾಕೆ ಮೊದಲ ದಿನದಿಂದ ಎಲ್ಲರಿಗೂ ಬಂತು ಅಂತಂದ್ರೆ ಅದಕ್ಕೆ ಕಾರಣ ಈ ದೇಶ ಹುಟ್ಟಿಕೊಂಡ ಸ್ವಾತಂತ್ರ್ಯ ಚಳವಳಿಯಲ್ಲಿ ಇವರೆಲ್ಲ ಹೋರಾಟ ಮಾಡಿದ್ರು. ಈ ಆದಿವಾಸಿಗಳು, ದಲಿತರು, ಕಾರ್ಮಿಕರು, ಮಧ್ಯಮ ವರ್ಗದ ಜನ ಎಲ್ಲರೂ ಸೇರಿ ಹೋರಾಟ ಮಾಡಿದ್ರು. ಮತ್ತು ಅವರ ಪ್ರತಿನಿಧಿಗಳಾಗಿ ಸಂವಿಧಾನ ರಚನಾ ಸಭೆಯಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಕಮ್ಯುನಿಸ್ಟರು, ಸೋಷಿಯಲಿಸ್ಟರು ಎಲ್ಲರೂ ಕೂಡ ಆ ಸಂವಿಧಾನ ರಚನಾ ಸಭೆಯಲ್ಲಿದ್ರು. ಅವರು ಘೋಷಣೆ ಮಾಡಿದ್ರು, ಫ್ರಮ್ ಡೇ 1 ವಿ ವಿಲ್ ಇಂಪ್ಲಿಮೆಂಟ್ ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್. ಮೊದಲ ದಿನದಿಂದ ನಾವು ಸಾರ್ವತ್ರಿಕ ವಯಸ್ಕ ಮತದಾನವನ್ನ ಖಾತ್ರಿ ಮಾಡ್ತೀವಿ ಅಂತ ಹೇಳಿದ್ರು. ಮಹಿಳೆಯರಿಗೆ ವೋಟಿನ ಹಕ್ಕು ಮೊದಲ ದಿನದಿಂದ, ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ವೋಟಿನ ಹಕ್ಕು ಮೊದಲನೇ ದಿನದಿಂದ, ಮತ್ತು ವಿಭಜನೆಯ ಕರಾಳ ಇತಿಹಾಸದೊಂದಿಗೆ ಈ ದೇಶ ಅಸ್ತಿತ್ವಕ್ಕೆ ಬಂದಿರೋದ್ರಿಂದ ಅಲ್ಪಸಂಖ್ಯಾತರು ಯಾವ ಕಾರಣಕ್ಕೂ ಯಾವುದೇ ಹಕ್ಕನ್ನ ಕಳೆದುಕೊಳ್ಳಬಾರದು, ಅಲ್ಪಸಂಖ್ಯಾತರನ್ನ ಈ ದೇಶ ಪೋಷಿಸಿ ಪೊರೆಯಬೇಕು ಅಂತ ಹೇಳಿ ನಮ್ಮ ಸಂವಿಧಾನ ರಚನಾ ಸಭೆ ತೀರ್ಮಾನ ಮಾಡಿತು. ಹೀಗಾಗಿ ಸುಕುಮಾರ್ ಸೇನ್ ತರದ ಒಬ್ಬ ಚೀಫ್ ಎಲೆಕ್ಷನ್ ಕಮಿಷನರ್ನ ಆಯ್ದುಕೊಂಡಾಗ ಆ ಚೀಫ್ ಎಲೆಕ್ಷನ್ ಕಮಿಷನರ್ ತಲೆಯಲ್ಲಿ ಸಂವಿಧಾನ ರಚನಾ ಸಭೆಯ ಈ ಡಿಬೇಟ್ ಆತನ ಮನಸ್ಸಿನಲ್ಲಿ ಇನ್ನೂ ಹಸಿಯಾಗಿತ್ತು. ಆತ ತೀರ್ಮಾನ ಮಾಡಿದ, ಒಬ್ಬರನ್ನೂ ಕೂಡ ಎಲೆಕ್ಟರಲ್ ರೋಲ್ ಇಂದ ಹೊರಗಡೆ ಹೋಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ತೀರ್ಮಾನ ಮಾಡಿದ. ಹಾಗಾಗಿ ಈ ದೇಶದಲ್ಲಿ ಒಂದು ಅತ್ಯಪೂರ್ವವಾದಂಥ ಚುನಾವಣೆ ನಡೀತು. ಆ ಚುನಾವಣೆಯಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರನ್ನ ಈ ದೇಶ, ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷಕ್ಕೆ ಈ ದೇಶ ಬಹುಮತವನ್ನ ಕೊಡ್ತು. ಪಂಡಿತ್ ಜವಾಹರ್ಲಾಲ್ ನೆಹರು ತರದ ಒಬ್ಬ ಪ್ರಧಾನಿಯನ್ನ ಈ ದೇಶ ಮೊಟ್ಟ ಮೊದಲ ಪ್ರಧಾನಿಯಾಗಿ ಪಡೆದುಕೊಂಡಿದ್ದಕ್ಕೆ ಈ ದೇಶ ಪುಣ್ಯ ಮಾಡಿತ್ತು ಅಂತ ನನ್ನ ಅನಿಸಿಕೆ. ಅದೇ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರೀತಿಯ ಒಬ್ಬ ವ್ಯಕ್ತಿಯನ್ನ ಈ ದೇಶದ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ನಾವು ಆಯ್ಕೆ ಮಾಡ್ಕೊಂಡ್ವಿ. ಮತ್ತು ಈ ದೇಶದ ಈ ಸಂವಿಧಾನ ರಚನಾ ಸಭೆ ಅದು ಅತ್ಯಪೂರ್ವವಾದಂಥ ಒಂದು ಕೆಲಸವನ್ನು ಮಾಡ್ತು. ಅಲ್ಲಿಂದ ಈ ದೇಶದ ಡೆಮಾಕ್ರಸಿ ಉಳ್ಕೊಂತು. ಅನಕ್ಷರಸ್ಥರೇ ಹೆಚ್ಚಾಗಿದ್ದಂತ 84% ಅನಕ್ಷರಸ್ಥರಿದ್ದಂತ ಜನ ಅವರು ಮೊದಲೇ ಚುನಾವಣೆಯಲ್ಲಿ ಓಟ್ ಹಾಕಿದ್ರು. ಅವರಿಗೆ ಹೆಸರು ನೋಡ್ಲಿಕ್ಕೆ ಬರಲ್ಲ, ಓದ್ಲಿಕ್ಕೆ ಬರಲ್ಲ ಅನ್ನೋ ಕಾರಣಕ್ಕೆ ಸಿಂಬಲ್ಸ್ ಕೊಟ್ರು. ಹಸುವಿನ ಸಿಂಬಲ್ ಕೊಟ್ರು, ಎತ್ತಿನ ಗಾಡಿಯ ಸಿಂಬಲ್ನ ಕೊಟ್ರು. ಈ ರೀತಿಯ ಬೇರೆ ಬೇರೆ ಚಿಹ್ನೆಗಳು ಹುಟ್ಟುಕೊಂಡಿದ್ದು ಯಾಕೆ ಅಂದ್ರೆ 84% ಜನ ಅನಕ್ಷರಸ್ಥರಿದ್ರು. ಅವ್ರಿಗೆ ಇದನ್ನ ಸಿಂಬಲ್ಸ್ ಅನ್ನ ತಗೊಂಬಂದು ಕೊಟ್ರು. ಮತ್ತು ಅಲ್ಲಿಂದ ನಿರಂತರವಾಗಿ ಚುನಾವಣೆಗಳಾದ ಮೇಲೆ ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳು ಪುನರಾಯ್ಕೆಗೊಳ್ಳುವುದಕ್ಕಿಂತ ಜಾಸ್ತಿ ಸೋತು ಇವತ್ತಿಗೂ ಕೂಡ ಈ ದೇಶದ ಡೆಮಾಕ್ರಸಿಯನ್ನ ಉಳಿಸಿರುವಂತವರು ಅವರು ಬಡವರು ಮತ್ತು ಜನಸಾಮಾನ್ಯರು. 2024 ಚುನಾವಣೆಯಲ್ಲಿ 400 ಕೆ ಪಾರ್ ಅಂತ ಹೇಳ್ತಾ ಇದ್ದಂತ ಏನು ಪಕ್ಷ ಇತ್ತು ಮತ್ತು ವಿಶ್ವಗುರು ನಾಯಕರಿದ್ರು ಮತ್ತು ಈ ದೇಶದ ಬಹುತೇಕ ಮಾಧ್ಯಮಗಳು
400 ಕೆ ಪಾರ್ನ ಘೋಷಣೆ ಮಾಡಿದಾಗ ಅವರ ಅಹಂಕಾರವನ್ನ ಇಳಿಸಿ 240ಕ್ಕೆ ತಂದದ್ದು ಈ ದೇಶದ ಜನಸಾಮಾನ್ಯರು, ಅದರಲ್ಲೂ ಅನಕ್ಷರಸ್ಥರು ಮತ್ತು ಬಡವರು ಈ ದೇಶದ ಡೆಮಾಕ್ರಸಿಯನ್ನ ನಿರಂತರವಾಗಿ ಉಳಿಸ್ತಾ ಬಂದರು. ಅಷ್ಟು ಮಾತ್ರ ಅಲ್ಲ, ಎಷ್ಟೋ ರಾಜ್ಯಗಳಲ್ಲಿ ಚುನಾವಣೆಗಳಲ್ಲಿ ಪ್ರತಿ ಚುನಾವಣೆಯಲ್ಲಿ ಆಡಳಿತ ಪಕ್ಷವನ್ನ ಸರ್ಕಾರ ಜನರು ಸೋಲಿಸ್ತಾ ಬಂದಿದ್ದಾರೆ. ದಟ್ ಈಸ್ ದಿ ಬ್ಯೂಟಿ ಆಫ್ ಎಲೆಕ್ಟ್ರಲ್ ಡೆಮಾಕ್ರಸಿ ಇನ್ ದಿಸ್ ಕಂಟ್ರಿ. ಅದನ್ನ ಹೈಜಾಕ್ ಮಾಡೋದಿಕ್ಕೆ ಅಷ್ಟು ಸುಲಭವಾಗಿ ಈ ದೇಶದ ಜನ ಬಿಟ್ಕೊಟ್ಟಿಲ್ಲ ಇಲ್ಲಿವರೆಗೆ. ಇನ್ಫ್ಯಾಕ್ಟ್ ಇದರ ಮಧ್ಯದಲ್ಲಿ TN ಶೇಷನ್ ಅನ್ನುವಂತ ಒಬ್ಬ ಚುನಾವಣಾ ಆಯುಕ್ತರು ಈ ಚುನಾವಣೆಗಳನ್ನ ಇನ್ನಷ್ಟು ಕ್ಲೀನ್ ಅಪ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಅಫ್ಕೋರ್ಸ್ ನಮ್ಮ ಚುನಾವಣೆಗಳು ಬಹಳ ಅದ್ಭುತವಾಗಿ ನಡೀತಾ ಇದೆ ಅಂತ ಏನಿಲ್ಲ, ನಿಮ್ಗೆಲ್ಲ ಗೊತ್ತಿದೆ, ನೀವು ಅದರಲ್ಲಿ ಭಾಗಿಯಾಗಿದ್ದೀರಾ. ಬಟ್ ಸ್ಟಿಲ್ ಈ ಎಲ್ಲ ಚುನಾವಣೆಗಳಲ್ಲಿ ನಡೆಯುವ ಇವೆಲ್ಲ ಅವಘಡಗಳ ಆಚೆಗೂ ಕೂಡ ಈ ದೇಶದ ಎಲೆಕ್ಟರಲ್ ಡೆಮಾಕ್ರಸಿ ಸ್ಟಿಲ್ ವೈಬ್ರೆಂಟ್. ಅದು ಅಹಂಕಾರದಿಂದ ಮೆರಿತಾ ಇದ್ದಂತ ನಾಯಕರುಗಳನ್ನ ಎಷ್ಟೋ ಜನರಿಗೆ ಅದು ಮಣ್ಣು ಮುಗಿಸಿದೆ. ಬಟ್ ಈಗ ಅದಿಲ್ಲದ ಹಾಗೆ ಮಾಡುವಂತ ಒಂದು ಸಂಚು ಏನ್ ನಡೀತಿದೆ, ಆ ಸಂಚು SIR ಅನ್ನೋದು ಈ ಸ್ವಾತಂತ್ರ್ಯ ಚಳವಳಿಯ ಈ ಇಡೀ ನಾವು ಪಡೆದುಕೊಂಡಿದ್ದಂತ ಹಕ್ಕನ್ನ ಒಂದು ಪರಮೋಚ್ಚ ಉಲ್ಲಂಘನೆ ಅದು. ನಾನು ನಿಮಗೆ ಈ ದೇಶದ ಆದಿವಾಸಿ ಹೋರಾಟವನ್ನ, ಸ್ವಾತಂತ್ರ್ಯದ ಹೋರಾಟವನ್ನ, ಸಾರ್ವತ್ರಿಕ ವಯಸ್ಕ ಮತದಾನವನ್ನ ನಿಮಗೆ ಇಷ್ಟು ದೀರ್ಘವಾಗಿ ಹೇಳಬೇಕಾಗಿ ಬಂದಿದ್ದು ಇದೇ ಕಾರಣಕ್ಕೆ. ಯಾಕೆ ಅಂದ್ರೆ ಒಂದು ವೋಟ್ನಲ್ಲಿ ಏನಾಗ್ಬಿಡುತ್ತೆ ಅನ್ನೋದಲ್ಲ, ಇದೊಂದು ಫಂಡಮೆಂಟಲ್ ಪ್ರಿನ್ಸಿಪಲ್ ಆನ್ ವಿಚ್ ದಿಸ್ ಎಲೆಕ್ಟ್ರಲ್ ಡೆಮಾಕ್ರಸಿ ಈಸ್ ಸ್ಟೇಯಿಂಗ್. ಇದು ಒಂದು ಮೂಲಭೂತವಾದಂತ ತತ್ವ. ಈ ದೇಶದಲ್ಲಿ ಯಾರೊಬ್ಬರದು ಕೂಡ ವೋಟಿನ ಹಕ್ಕು ಕಿತ್ಕೊಂಡು ಹೋಗಬಾರ್ದು ಅನ್ನೋದು ಒಂದು ಈ ದೇಶದ ಫೌಂಡೇಶನ್ ಅಲ್ಲಿರುವಂತಹ ಮೂಲಭೂತ ತತ್ವ. ಆ ತತ್ವವನ್ನ SIR ಉಲ್ಲಂಘಿಸ್ತದೆ. ಏನದು? SIRಗೆ ಮುಂಚೆ ಇಂಟೆನ್ಸಿವ್ ರಿವಿಷನ್ಸ್ ಇತ್ತು. 2002ರಲ್ಲಿ ಕರ್ನಾಟಕದಲ್ಲೂ ಇಂಟೆನ್ಸಿವ್ ರಿವಿಷನ್ ನಡೆದಿದೆ. ಈ ದೇಶದಲ್ಲಿ 6, 7, 8 ಅಥವಾ 5, 6 ಇಂಟೆನ್ಸಿವ್ ರಿವಿಷನ್ಸ್ ನಡೆದಿದೆ, ತೀವ್ರ ಪರಿಷ್ಕರಣೆ ನಡೆದಿದೆ. ಆದರೆ ಹಿಂದೆಲ್ಲ ಇದ್ದಂತ ಇಂಟೆನ್ಸಿವ್ ರಿವಿಷನ್ಗೂ ಇದಕ್ಕೂ ಇರುವಂತ ಒಂದು ವ್ಯತ್ಯಾಸ ಏನಂದ್ರೆ, ಅದು ಸುಕುಮಾರ್ ಸೇನ್ ಏನ್ ಹೇಳಿದ್ರು, ಪ್ರತಿಯೊಬ್ಬ ಮತದಾರರ ಪಟ್ಟಿಗೆ ಸೇರಿಸುವುದು ನನ್ನ ಕರ್ತವ್ಯ ಅಂತ. ಅದರಿಂದ ಒಂದು ಫಂಡಮೆಂಟಲ್ ಡಿವಿಯೇಷನ್ ಅನ್ನ SIR ಮಾಡ್ತಿದೆ. ಏನ್ ಮಾಡ್ತಾ ಇದೆ? ಮತದಾರರು ಈ ಮತದಾರರ ಪಟ್ಟಿಯಲ್ಲಿ ಇರುವುದಕ್ಕೆ ಅರ್ಹತೆಯನ್ನ ಪಡೆದುಕೊಳ್ಳುವುದನ್ನ ಅವರು ನಿರೂಪಿಸಬೇಕು ಅಂತ ಹೇಳುತ್ತೆ. ದಿಸ್ ವಾಸ್ ನಾಟ್ ಇಂಡಿಯನ್ ಡೆಮಾಕ್ರಸಿ. ದಿಸ್ ವಾಸ್ ನಾಟ್ ವಾಟ್ ಕಾನ್ಸ್ಟಿಟ್ಯೂಷನ್ ಆಸ್ಪೈರ್ಡ್. ಇದಲ್ವೇ ಅಲ್ಲ. ಫಸ್ಟ್ ಟೈಮ್ ನಮ್ಮ ದೇಶದ ಇತಿಹಾಸದಲ್ಲಿ ಮತದಾರರ ಪಟ್ಟಿ ಒಳಗಡೆ ಸೇರಿಕೊಳ್ಳುವುದಕ್ಕೆ ಮತದಾರರೇ ಶ್ರಮ ಹಾಕಬೇಕಾಗಿರುವ, ಮತ್ತು ನೀವು ಅದರಲ್ಲಿ ವಿಫಲರಾದರೆ ಆಲ್ಮೋಸ್ಟ್ ನಿಮ್ಮ ನಾಗರಿಕತ್ವವನ್ನು, ಪೌರತ್ವವನ್ನು ಕಳೆದುಕೊಳ್ಳುವಂಥದ್ದು ಏನಾಗಿದೆ, ಇದು SIR ಆಗಿದೆ. SIR ಮುಂಚೆ ಈ ದೇಶದಲ್ಲಿ ಎಲೆಕ್ಟರಲ್ ರೋಲ್ನ ಹೆಲ್ದಿ ಮಾಡೋದು ಹೆಂಗ್ ನಡೀತಾ ಇತ್ತು ನಿಮಗೆ ಗೊತ್ತಿದೆ. BLO ಇರ್ತಾರೆ. ಅದಲ್ಲದೆ ತಾಲ್ಲೂಕು ಮಟ್ಟದಲ್ಲಿ ಅಥವಾ ವಿಧಾನಸಭಾ ಕ್ಷೇತ್ರದ ಮಟ್ಟದಲ್ಲಿ ಇರ್ತಕ್ಕಂಥ ಆಫೀಸರು ಈ ಮತದಾರರ ಪಟ್ಟಿಯ ಯೋಗಕ್ಷೇಮವನ್ನ ನೋಡ್ಕೊಳ್ತಾರೆ. ಅದರಲ್ಲಿ ಯಾರಾದರೂ ಮಧ್ಯೆ ಹೊಸದಾಗಿ 18 ವಯಸ್ಸು ತುಂಬಿದವರು ಇದ್ರೆ ಅವರು ಫಾರಂ 6 ಕೊಟ್ಟು ಅದರೊಳಗಡೆ ಎಂಟ್ರಿ ಪಡ್ಕೊಳ್ತಾರೆ. ನನಗೆ ಈ ರೀತಿ 18 ವರ್ಷ ಆಗಿದೆ, ನಾನು ಸೇರ್ಕೊಳ್ತೀನಿ ಅಂತ. ಮತ್ತು ಇಂಟೆನ್ಸಿವ್ ರಿವಿಷನ್ಸ್ ನಡೆದಾಗ, ಇಂಟೆನ್ಸಿವ್ ರಿವಿಷನ್ ಅಂತ ಒಂದಿದೆ, ಸಮ್ಮರಿ ರಿವಿಷನ್ ಅಂತ ಒಂದು ನಡೀತದೆ. ಸಮ್ಮರಿ ರಿವಿಷನ್ ನಾವು ಸಾರಾಂಶ ಪರಿಷ್ಕರಣೆ ಅಂತ ಕರಿಬಹುದು. ಇವೆರಡಕ್ಕೂ ಇರುವಂತ ವ್ಯತ್ಯಾಸ, ಇಂಟೆನ್ಸಿವ್ ರಿವಿಷನ್ ನಲ್ಲಿ BLO ಮನೆಗೆ ಹೋಗಿ ಚೆಕ್ ಮಾಡಬೇಕು. ಸಮ್ಮರಿ ರಿವಿಷನ್ ನಲ್ಲಿ BLO ಆ ತರ ಹೋಗಲ್ಲ. ಇವತ್ತು ಇರುವ ಮತದಾರರ ಪಟ್ಟಿಯನ್ನ ಕರಡು ಪಟ್ಟಿ ಅಂತ ಘೋಷಣೆ ಮಾಡ್ತಾರೆ. ಅದಕ್ಕೆ ಯಾರಾದರೂ ಬಂದು ಕೊಡ್ಬೋದು, ಡಿಲಿಷನ್ ಮಾಡೋದಕ್ಕೆ ಹೇಳ್ಬೋದು, ನಮ್ಮ ಮನೇಲಿ ಇದ್ದಂತ ಇಂಥವ್ರು ತೀರ್ಕೊಂಡಿದ್ದಾರೆ, ಹಂಗಾಗಿ ಅವ್ರ ಹೆಸರನ್ನ ನೀವು ತೆಗೆದಾಕಿ. ಅಥವಾ ಈ ಮಧ್ಯೆ ಇನ್ನೊಂದು ನಡೀಬಹುದು, ನಾನು ಇಲ್ಲಿಂದ ಇನ್ನೊಂದು ಕಡೆಗೆ ನಾನು ಶಾಶ್ವತವಾಗಿ ವರ್ಗಾವಣೆ ಆಗಿದ್ದೀನಿ, ಹಾಗಾಗಿ ನನ್ನ ಹೆಸರನ್ನ ಇಲ್ಲಿಂದ ತೆಗೆದು ಅಲ್ಲಿಗೆ ಮಾಡಬೇಕು. ನಿಮ್ಗೆ ಇದೆಲ್ಲ ಗೊತ್ತಿದೆ, ಬಹಳ ಜನ ಆ ಫಾರಂ ನೀವು ತುಂಬಿಸ್ತಾ ಇರಬಹುದು. ಆದರೆ ಇಂಟೆನ್ಸಿವ್ ರಿವಿಷನ್ ಅಲ್ಲಿ ಮನೆಗೆ ಹೋಗಿ ಈ 4 ಸಂಗತಿಗಳನ್ನ ಅವರು ಪರಿಶೀಲಿಸಬೇಕು. ಏನ್ 4 ಸಂಗತಿ? ಒಂದು, ಅಲ್ಲಿ ಯಾರಾದರೂ ತೀರ್ಕೊಂಡಿದ್ರೆ ಅವ್ರ ಹೆಸರನ್ನ ತೆಗಿಬೇಕು. ಎರಡನೇದು, ಅಲ್ಲಿ ಯಾರಾದರೂ ಹೊಸದಾಗಿ 18 ವಯಸ್ಸಿನವರು ಆ ಮನೆಯಲ್ಲಿ ಇದ್ರೆ ಅವ್ರ ಹೆಸರನ್ನ ಸೇರಿಸ್ಬೇಕು. ಮೂರನೇದು, ಯಾರಾದರೂ ಶಾಶ್ವತವಾಗಿ ಅಲ್ಲಿಂದ ಇನ್ನೊಂದು ಕಡೆಗೆ ಹೋಗಿದಾರ. ನಾಲ್ಕನೇದೊಂದಿದೆ, ಅದೇನು ಅಂದ್ರೆ ಹೆಸರೇನಾದ್ರೂ ಡ್ಯೂಪ್ಲಿಕೇಟ್ಸ್ ಇವೆಯಾ. ಯಾಕಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಲಸೆ ಹೋಗೋದು ಸಾಮಾನ್ಯವಾಗಿದೆ. ಇನ್ಫ್ಯಾಕ್ಟ್ ಈ ಕಾಂಟೆಕ್ಸ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಇಲ್ಲಿರುವಂಥವ್ರೆಲ್ಲರೂ
ನೋಡಿ, 1/3 ಜನ ಈ ಮತದಾರರ ಪಟ್ಟಿ ಇವತ್ತೇನಿದೆ ಅದರಲ್ಲಿ ಇರ್ತಕ್ಕಂಥವ್ರು ಅದರಿಂದ ಹೊರಗುಳಿತಾ ಇರ್ತಕ್ಕಂಥದ್ದು ಇಡೀ ದೇಶದಲ್ಲಿ ನಡೀತಿದೆ. 1/3 ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ ಅಲ್ಲಿ ಹೊರಗಡೆ ಆಗ್ತಿದ್ದಾರೆ. ಯಾಕೆ ಅಂದ್ರೆ ಕಳೆದ 30 ವರ್ಷದಲ್ಲಿ ಈ ದೇಶದಲ್ಲಿ ಅತ್ಯಂತ ಹೆಚ್ಚಿನ ವಲಸೆ ನಡೆದಿದೆ. ಯು ಹ್ಯಾವ್ ನಾಟ್ ಸೀನ್ ದಿಸ್ ಕೈಂಡ್ ಆಫ್ ಮೈಗ್ರೇಷನ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ. ಕಳೆದ 30 ವರ್ಷದಲ್ಲಿ ಅವರು ತಾವಿದ್ದ ಹಳ್ಳಿಯಿಂದ ನಗರಕ್ಕೆ ಬಂದಿದ್ದಾರೆ, ಪಟ್ಟಣಕ್ಕೆ ಹತ್ತಿರಕ್ಕೆ ಬಂದಿದ್ದಾರೆ, ಅಥವಾ ಈ ರಾಜ್ಯದ ಪ್ರತಿ ಊರಿನಲ್ಲಿ ಇರ್ತಕ್ಕಂಥವರಲ್ಲಿ 20% ಮನೆಗಳಿಂದನಾದರೂ ಕೂಡ ಬೆಂಗಳೂರಲ್ಲಿ ಒಬ್ಬರಾದರೂ ಇದ್ದಾರೆ. ಈ ತರ ಬೇರೆ ಬೇರೆ ಭಾಗಗಳಿಗೆ ವಲಸೆ ಹೋಗಿರುವಂಥದ್ದು ಇದೆ. ಮತ್ತು ಇನ್ನೊಂದಿದೆ, ಅದೇನು ಅಂದ್ರೆ ಮದುವೆ ಆದ ಮೇಲೆ ಬಹುತೇಕ ಕಡೆ ಮಹಿಳೆ ಆಕೆ ತನ್ನ ಮನೆಯಿಂದ ಗಂಡಿನ ಮನೆಗೆ ಹೋಗುವಂಥದ್ದು ನಡೀತದೆ. SIR ನಲ್ಲಿ ಅತ್ಯಂತ ಹೆಚ್ಚು ಮತದಾನದ ಹಕ್ಕನ್ನು ಕಳೆದುಕೊಂಡವರು ಮಹಿಳೆಯರು. ಸುಮಾರು 60-65% ಮಹಿಳೆಯರದಿದ್ರೆ 30-35% ಮಾತ್ರ ಗಂಡಸರದಿದೆ. ಯಾಕೆ ಅದಂಗಾಗಿದೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ಇದು ಏನಿದೆ, ಇದನ್ನ ಮಾಡೋದಕ್ಕೆ ಹಿಂದಿನಿಂದ ಕೂಡ ಇಂಟೆನ್ಸಿವ್ ರಿವಿಷನ್ ಅಂತ ನಡೀತಿತ್ತು. ಕರ್ನಾಟಕದಲ್ಲಿ ಲಾಸ್ಟ್ 2002 ನಡೀತು. ಇಡೀ ದೇಶದಲ್ಲಿ 2002, 2003 ಮತ್ತು 2004 ನಡೀತು. ಸಾಮಾನ್ಯವಾಗಿ 10 ವರ್ಷಕ್ಕೊಂದ್ಸರಿ ಈ ಇಂಟೆನ್ಸಿವ್ ರಿವಿಷನ್ ನಡೀತದೆ. 2014 ಯಾಕೋ ನಡೀಲಿಲ್ಲ, 15 ನಡೀಲಿಲ್ಲ, 16 ನಡೀಲಿಲ್ಲ, 19-20 ಸೆನ್ಸಸ್ ತಯಾರಿ ಮಾಡಬೇಕಿತ್ತು, ಅದು ಕೂಡ ನಡೀಲಿಲ್ಲ. ಕೋವಿಡ್ ಕಾರಣಕ್ಕೆ ಸೆನ್ಸಸ್ ಕೂಡ ಆಗಲಿಲ್ಲ. ಬದಲಿಗೆ 19ನೇ ಇಸ್ವಿನಲ್ಲಿ ಬೇರೆ ಒಂದು ಪ್ರಕ್ರಿಯೆ ನಡೀತು. ಆ ಪ್ರಕ್ರಿಯೆಯನ್ನು ವಿರೋಧಿಸಿ ನಾವೆಲ್ಲ ಇಲ್ಲಿ ಇದ್ದಂಥವರು ಎಲ್ಲ ಸೇರಿ ಹೋರಾಟವನ್ನು ಮಾಡಿದ್ದೀವಿ. ಅದು CAA, NRC ಮತ್ತು NPR. ಮೊಟ್ಟ ಮೊದಲಿಗೆ ಈ ದೇಶದಲ್ಲಿ, ಅಸ್ಸಾಂನ ನಂತರದಲ್ಲಿ ಈ ದೇಶದಲ್ಲಿ ನ್ಯಾಷನಲ್ ರಿಜಿಸ್ಟ್ರಿ ಆಫ್ ಸಿಟಿಸನ್ಸ್ ಅದನ್ನು ಮಾಡುವಂಥ, ಮತ್ತು ಈ ದೇಶದಲ್ಲಿ ಹುಟ್ಟಿ ಬೆಳೆದು ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾದಂಥ ಸಮುದಾಯಗಳಿಗೆ ಸೇರಿದಂಥವರು ಕಾಗದ ಪತ್ರ ಕೊಟ್ಟು ತಮ್ಮ ಪೌರತ್ವವನ್ನು ನಿರೂಪಣೆ ಮಾಡಿಕೊಳ್ಬೇಕಾಗಿದ್ದಂಥ ಒಂದು ಸಂದರ್ಭವನ್ನು ಕ್ರಿಯೇಟ್ ಮಾಡಲಾಯಿತು. 2019 ಡಿಸೆಂಬರ್ 12-13 ಅದನ್ನು ನಾವು ಶುರು ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕಿಂತ 3-4 ತಿಂಗಳ ಮುಂಚೆ ಸಂಸತ್ನಲ್ಲಿ ಈ ಸಂಬಂಧ ಕಾಯ್ದೆ ಕೂಡ ಆಗಿತ್ತು. 2019 ಡಿಸೆಂಬರ್ 19 ದೇಶಾದ್ಯಂತ ಪ್ರತಿಭಟನೆ ಆಯಿತು. ಮಂಗಳೂರಿನಲ್ಲೂ ನಡೀತು. ಮಂಗಳೂರಿನಲ್ಲಿ ಗೋಲಿಬಾರ್ನಲ್ಲಿ 2 ಸತ್ತರು. ಆ ಡಿಸೆಂಬರ್ 19 ಆ ಒಂದು ಪ್ರತಿಭಟನೆಯ ಕರೆ ಕೊಟ್ಟಿದ್ದಕ್ಕೆ ಕಾರಣ ಇತ್ತು, 2 ಕಾರಣ ಇತ್ತು. ಒಂದು ಕಾರಣ, ಅದೇ ಡಿಸೆಂಬರ್ 19 ಈ ದೇಶದಲ್ಲಿ 2 ಅಪ್ರತಿಮ ಕ್ರಾಂತಿಕಾರಿಗಳನ್ನ ಗಲ್ಲಿಗೆ ಹಾಕಿಲಾಯಿತು. ಒಬ್ಬರ ಹೆಸರು ಅಶ್ಫಾಕುಲ್ಲಾ ಖಾನ್, ಇನ್ನೊಬ್ಬರು ರಾಮ್ ಪ್ರಸಾದ್ ಬಿಸ್ಮಿಲ್. ಈ 2 ಕೂಡ ಜೊತೆಗೆ ಸಂಘಟನೆ ಮಾಡಿದ್ರು, ಜೊತೆಗೆ ಬ್ರಿಟಿಷರ ವಿರುದ್ಧ ಸಂಗ್ರಾಮ ನಡೆಸಿದ್ರು, ಜೊತೆಗೆ ಅವರನ್ನ ಗಲ್ಲಿಗೆ ಹಾಕಲಾಯಿತು. ಅಫ್ಕೋರ್ಸ್ ಇನ್ 2 ಡಿಫರೆಂಟ್ ಜೈಲ್ಸ್, ಬಟ್ ಆನ್ ದಿ ಸೇಮ್ ಡೇ ಆನ್ ಡಿಸೆಂಬರ್ 19. ಎರಡನೇದೊಂದು ಕಾರಣ ಇತ್ತು ಡಿಸೆಂಬರ್ 19 ಅದನ್ನ ಮಾಡಲಿಕ್ಕೆ. ಅದೇನು ಅಂದ್ರೆ 1947 ಡಿಸೆಂಬರ್ 19 ಹರಿಯಾಣದ ಮೇವಾಡ್ ಅನ್ನುವಂಥ ಊರಿನಲ್ಲಿ ಇದ್ದಂತ ಬಹುಸಂಖ್ಯಾತ ಮುಸ್ಲಿಮರು ನಾವಿನ್ ಇಲ್ಲಿ ಇರಕ್ಕಾಗಲ್ಲ, ನಾವು ಪಾಕಿಸ್ತಾನಕ್ಕೆ ಹೋಗ್ತೀವಿ ಅಂತ ಹೇಳಿದಾಗ ಸ್ವತಃ ಮಹಾತ್ಮ ಗಾಂಧಿ ಅವರು ಆ ಊರಿಗೆ ಹೋಗಿ, ನನ್ನ ಖಾತ್ರಿ ಮೇಲೆ ನೀವು ಈ ದೇಶದಲ್ಲಿ ಇರಿ, ಈ ದೇಶದಲ್ಲಿ ನಿಮ್ಗೆ ಸಮಾನವಾದಂತ ಹಕ್ಕುಗಳನ್ನ ಖಾತ್ರಿ ಮಾಡ್ತೀವಿ ಅಂತ ಅವ್ರು ಹೇಳಿದ್ರು. ಆ ಮುಸ್ಲಿಂ ಸಮುದಾಯ ಆ ಊರಲ್ಲಿ ಉಳ್ಕೊಂಡ್ರು, ಅಲ್ಲೇ ವಾಸ ಮಾಡಿದ್ರು, ಇವತ್ತಿನ ತನಕ ವಾಸ ಮಾಡ್ತಾ ಇದ್ದಾರೆ. ಈ ಕಾರಣದಿಂದಾಗಿ ಡಿಸೆಂಬರ್ 19, 2019 ಇಸ್ವಿನಲ್ಲಿ ಅದೇ ದಿನ CAA, NRC ಮತ್ತು NPR ವಿರುದ್ಧ ಹೋರಾಟಕ್ಕೆ ಕರೆ ಕೊಡಲಾಗಿತ್ತು. ಆ ಹೋರಾಟದಲ್ಲಿ ಇಲ್ಲಿದ್ದಂಥ ಬಹಳ ಜನ ಪಾಲ್ಗೊಂಡಿದ್ದೀರಿ. ನಾನು ಬೆಂಗಳೂರಿನಲ್ಲಿ ಇದ್ದೆ, ನನ್ನನ್ನು ಅವತ್ತು ಬಂಧಿಸಲಾಯಿತು, ನಾವೆಲ್ಲ ಅರೆಸ್ಟ್ ಆದ್ವಿ. ಇಂಥ ಬೇಕಾದಷ್ಟು ಹೋರಾಟ ನಡೀತು. ಇಡೀ ದೇಶಾದ್ಯಂತ ಬಹುತೇಕ ಮುಸ್ಲಿಂ ಸಮುದಾಯ ಈ ಸಂವಿಧಾನವನ್ನು ಉಳಿಸ್ತಕ್ಕಂಥ, ಈ ದೇಶದ ಪರಂಪರೆಯನ್ನು ಉಳಿಸ್ತಕ್ಕಂಥ ಆ ಒಂದು ಚಾರಿತ್ರಿಕ ಹೋರಾಟದಲ್ಲಿ ಪಾಲ್ಗೊಂಡ್ರು. ಈ ಮಧ್ಯೆ ಕೋವಿಡ್ ಬಂದಿದ್ದರಿಂದಾಗಿ ಆ ಹೋರಾಟವು ನಿಲ್ತು ಮತ್ತು CAA, NRC ಕೂಡ ಹಿನ್ನಡೆ ಪಡ್ಕೊಳ್ತು. ಇವತ್ತು SIR ಏನು ಬಂದಿದೆ, SIR ಆಕ್ಚುಲಿ ಈ NRCಯ NPR ತಯಾರಿಕೆಯ ಇನ್ನೊಂದು ಭಾಗ ಆಗಿದೆ. ಸದ್ಯದಲ್ಲೇ ಸೆನ್ಸಸ್ ಶುರು ಆಗ್ತಾ ಇದೆ, ಜನಗಣತಿ. ಆ ಜನಗಣತಿಯ ಜೊತೆಗೇನೆ ನಡೀತಿರುವಂಥ ಈ SIR ಇದು ಮತದಾರರ ಪಟ್ಟಿಯ ಪರಿಷ್ಕರಣೆ ಅಲ್ಲ. ಬದಲಿಗೆ ಈ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ನೀವು ಈ ಎಲೆಕ್ಟರಲ್ ರೋಲ್ನ ಒಳಗಡೆ ಎಂಟ್ರಿ ಪಡ್ಕೋಬೇಕಾದ್ರೆ ನಿಮ್ಮ ನಾಗರಿಕತ್ವವನ್ನು ಸಾಬೀತು ಮಾಡಬೇಕು, ಪೌರತ್ವವನ್ನು ಸಾಬೀತು ಮಾಡಬೇಕು ಅಂತ ಹೇಳಲಾಗ್ತಿದೆ. ಮತ್ತು ಅದನ್ನ ಯಾರು ಮಾಡ್ತಾ ಇದ್ದಾರೆ ಅಂತಂದ್ರೆ, ಯಾರಿಗೆ ಅದನ್ನ ಮಾಡುವ ಹಕ್ಕೇ ಇಲ್ವೋ ಆ ಚುನಾವಣಾ ಆಯೋಗ ಅದನ್ನ ಮಾಡ್ತಾ ಇದೆ.
ಚುನಾವಣಾ ಆಯೋಗ ಇಲ್ಲಿ ತನಕ ದಾಖಲಾತಿ ಕೇಳ್ತಾ ಇದ್ದಿದ್ದು ಯಾವಾಗ ಅಂದ್ರೆ, ಯಾರಾದರೂ ಒಂದು ನಿರ್ದಿಷ್ಟವಾದಂತ ನಮೂನೆಯಲ್ಲಿ ಎಲೆಕ್ಷನ್ ಕಮಿಷನ್ಗೆ ಅಥವಾ ಅದರಿಂದ ನಿಯೋಜಿತವಾದಂತ ಅಧಿಕಾರಿಗೆ ಅರ್ಜಿ ಕೊಟ್ಟು ಈ ವ್ಯಕ್ತಿ ನಮ್ಮ ದೇಶದ ಪೌರ ಅಲ್ಲ ಅಂತ ಹೇಳಿದ್ರೆ ಆಗ ಮಾತ್ರ ಅವ್ರಿಗೆ ನೋಟಿಸ್ ಕೊಡ್ಲಾಗ್ತಿತ್ತು. ಕೊಟ್ಟು ನಿಮ್ಮ ಪೌರತ್ವವನ್ನ ಸಾಬೀತು ಮಾಡುವಂತ ಯಾವ್ದಾದ್ರು ದಾಖಲೆಯನ್ನು ಕೊಡಿ ಅಂತ ಕೇಳಲಾಗ್ತಿತ್ತು. ಆದ್ರೆ ಈಗ ಈ ದೇಶದ ಪ್ರತಿಯೊಬ್ಬರೂ ಕೂಡ ಈ ದಾಖಲೆಯನ್ನ ಕೊಡಬೇಕಾಗಿರುವಂತ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. ಇದನ್ನ ಇದ್ದಕ್ಕಿದ್ದ ಹಾಗೆ ಬಿಹಾರ ಚುನಾವಣೆಗೆ ಮುಂಚೆ ಶುರು ಮಾಡಲಾಯಿತು. ಬಿಹಾರ ಚುನಾವಣೆ ಇನ್ನೇನು ಹತ್ತಕ್ಕೆ ಬಂದ್ಬಿಟ್ಟಿದೆ, ಬರೋ ಹೊತ್ತಿಗೆ ಇದ್ದಕ್ಕಿದ್ದಂಗೆ ಇನ್ನು 3 ತಿಂಗಳಲ್ಲಿ SIR ಆಗೋಗ್ಬಿಡ್ಬೇಕು ಅಂತ ಹೇಳಿದ್ರು. 1 ತಿಂಗಳು ಮೊದಲ ಹಂತದ ಎನ್ಯುಮರೇಷನ್ಗೆ, ಆಮೇಲೆ 2 ತಿಂಗಳು ಡ್ರಾಫ್ಟ್ ರೋಲ್ ಬಂದ ಮೇಲೆ, ಕರಡು ಮತದಾರರ ಪಟ್ಟಿ ಬಂದ ಮೇಲೆ, ಆ ಮತದಾರರ ಪಟ್ಟಿಗೆ ಅಪೀಲ್ ಹೋಗಿ ಯಾರಾದ್ರೂ ಏನಾದ್ರು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ 2 ತಿಂಗಳು. ಸುಮಾರು 64 ಲಕ್ಷ ಜನರ ಹೆಸರನ್ನ ಬಿಹಾರದ ಮತದಾರರ ಪಟ್ಟಿಯಿಂದ ತೆಗೆದುಹಾಕಿದ್ರು. ಆಗ ಸುಪ್ರೀಂ ಕೋರ್ಟ್ಗೆ ಇದರಲ್ಲಿ ಇರುವಂತ ಇನ್ನು ಕೆಲವು ವಿವರಗಳಿವೆ, ಆ ವಿವರಗಳನ್ನ ನಾನು ಕಡೆಯಲ್ಲಿ ಹೇಳಿ ಮಾತು ಮುಗಿಸ್ತೀನಿ. ಅದಕ್ಕೆ ಮುಂಚೆ ಬಿಹಾರದಲ್ಲಿ ಏನಾಯ್ತು ಅಂತ ಹೇಳಬೇಕು. ಇದನ್ನ ವಿರೋಧಿಸಿ ಹಲವಾರು ಜನ ಕೋರ್ಟಿಗೆ ಹೋದ್ರು, ಸುಪ್ರೀಂ ಕೋರ್ಟಿಗೆ. ಮುಖ್ಯವಾಗಿ ಇಬ್ಬರು, ಒಂದು ADR ಅಂತ, ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರೈಟ್ಸ್ ಅಂತ ಅವರು, ಮತ್ತು ಎರಡನೇದು ಪ್ರೊಫೆಸರ್ ಯೋಗೇಂದ್ರ ಯಾದವ್ ಅವರು. ಇವರು ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಈ ಸಂದರ್ಭದಲ್ಲಿ ಆ ತಕ್ಷಣದಲ್ಲಿ ತೆಗೆದುಕೊಳ್ಳಬೇಕಾಗಿರುವಂತ ಕೆಲವು ಕ್ರಮಗಳು ಬಂತು. ಮುಖ್ಯವಾಗಿ ಯಾರ ಹೆಸರನ್ನ ಕರಡು ಮತದಾರರ ಪಟ್ಟಿಯಿಂದ ಅಥವಾ ಫೈನಲ್ ಅಂತಿಮ ಮತದಾರರ ಪಟ್ಟಿಯಿಂದ ತೆಗೆದಾಕಿರೋರು ಯಾಕೆ ತೆಗೆದಾಕಿದ್ದೀರಿ ಅಂತನಾದ್ರೂ ನೀವು ಹೇಳಬೇಕು ಅಂತ ಹೇಳಿದ್ರು. ಯಾಕೆ ಅಂದ್ರೆ ಅವರು ಆಬ್ಸೆಂಟ್ ಅಥವಾ ಅವರು ಡೆಡ್ ಅಥವಾ ಪರ್ಮನೆಂಟ್ಲಿ ಶಿಫ್ಟೆಡ್, ಈ ರೀತಿಯಾದಂತ 3 ಕಾರಣವನ್ನ ಕೊಡಬೇಕು ಅಂತ ಕೊಟ್ಟು ಅದನ್ನ ನೀವು ಸಾರ್ವಜನಿಕವಾಗಿ ಪ್ರಕಟಿಸಬೇಕು ಅಂತ. ಆ ಕೆಲಸ ಕೂಡ ಸರಿಯಾಗಿ ನಡೀಲಿಲ್ಲ. ಬಹಳ ಜನ ಇಲ್ಲಿರೋರು ಏನ್ ತಿಳ್ಕೊಂಡಿರ್ಬೋದು ಅಂದ್ರೆ, ಸುಪ್ರೀಂ ಕೋರ್ಟಿನ ತೀರ್ಪಿನಲ್ಲಿ ಆಧಾರ್ ಕಾರ್ಡ್ ಅನ್ನ ಒಂದು ಡಾಕ್ಯುಮೆಂಟ್ ಆಗಿ ಒಪ್ಪುತ್ತಾರೆ ಅಂತ ಹೇಳಿದ್ದಾರೆ ಅಂತ. ಇಲ್ಲ, ಅದು ವಾಸ್ತವ ಅಲ್ಲ. ಬಿಹಾರದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಆಸ್ ಎ ಕಾರ್ಡ್ ಆಫ್ ಐಡೆಂಟಿಟಿ, ಆಸ್ ಎ ಪ್ರೂಫ್ ಆಫ್ ಐಡೆಂಟಿಟಿ ನೀವು ಆಧಾರ್ ಕಾರ್ಡ್ ನ ಪ್ರೊಡ್ಯೂಸ್ ಮಾಡಬಹುದೇ ಹೊರತು ನೀವು ಆಸ್ ಎ ಪ್ರೂಫ್ ಆಫ್ ಸಿಟಿಸನ್ಶಿಪ್ ಆಧಾರ್ ಕಾರ್ಡ್ ಅನ್ನ ಒಪ್ಪೋದಿಲ್ಲ ಅಂತ ಎಲೆಕ್ಷನ್ ಕಮಿಷನ್ ಹೇಳಿತು. ಅದನ್ನ ಮತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನಿಸಲಾಗಿದೆ. ಸುಪ್ರೀಂ ಕೋರ್ಟ್ ಇನ್ನೂ ಏನು ತೀರ್ಪು ಕೊಟ್ಟಿಲ್ಲ. ಸೊ ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಬರೋ ಹೊತ್ತಿಗೆ ನಾವು ಎಚ್ಚೆತ್ಕೊಳ್ಬೇಕು ಅಂತಂದ್ರೆ ನಮಗೆ ಗೊತ್ತಿರಬೇಕಾಗಿರುವಂತ ವಿವರಗಳು ಏನು, ಇದ್ರ ಬಗ್ಗೆ ನಾವು ಹೋಗೋಣ. ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಲ್ಲಿ BLOಗೆ ಮತ್ತು ಚುನಾವಣಾ ಆಯೋಗ ತನ್ನ ಅಡಿಯಲ್ಲಿರುವ ಅಧಿಕಾರಿಗಳಿಗೆ ನೀವು ಮೊದಲಿಗೆ ಮ್ಯಾಚಿಂಗ್ ಮತ್ತು ಮ್ಯಾಪಿಂಗ್ ಮಾಡಬೇಕು ಅಂತ ಹೇಳುತ್ತೆ. ಮ್ಯಾಚಿಂಗ್ ಮತ್ತು ಮ್ಯಾಪಿಂಗ್ ಅಂದ್ರೆ ಏನು? ಕಡೆಯ SIR ನಡೆದಂತ 2002ರ ಮತದಾರರ ಪಟ್ಟಿಗೂ ಈಗ ಇರ್ತಕ್ಕಂಥ ಮತದಾರರ ಪಟ್ಟಿಗೂ ನಡುವೆ ಮ್ಯಾಚ್ ಮಾಡಬೇಕು. ಒಂದು ಮ್ಯಾಪಿಂಗ್ ಯಾಕೆ ಅಂತಂದ್ರೆ, ಆಗು ಈಗೂ ಬೂತ್ ಚೇಂಜ್ ಆಗಿರುವಂತ ಸಾಧ್ಯತೆ ಇದೆ. ಬೂತ್ ನಂಬರ್ಸ್ ವ್ಯತ್ಯಾಸ ಆಗಿರುತ್ತೆ ಮತ್ತು ಬೂತ್ ನ ವ್ಯಾಪ್ತಿ ಕೂಡ ಚೇಂಜ್ ಆಗಿರ್ಬೋದು. ಹಂಗಾಗಿ ಅದು ಮತ್ತು ಇದು ಯಾವುದು ಅಂತ ಮೊದಲಿಗೆ ನೋಡಬೇಕು. ಎರಡನೇದು, ಈಗ ಏನು ಎಲೆಕ್ಟರಲ್ ರೋಲ್ ಇದೆ ಇದರಲ್ಲಿ ಇರುವಂತವ್ರ ಹೆಸರು ಅದರಲ್ಲಿ ಅದೇ ರೀತಿಯಲ್ಲಿ ಇದೆಯಾ ಅಂತ ಅವ್ರು ನೋಡ್ಬೇಕು. ಇದನ್ನ ಮಾಡುವುದರಲ್ಲೇನೆ ನಿಮಗೆ ಆಶ್ಚರ್ಯ ಆಗ್ಬೋದು, 1/3 ಭಾಗದಷ್ಟು ಹೆಸರುಗಳು ಮ್ಯಾಚ್ ಆಗ್ತಾ ಇಲ್ಲ. ಬೇರೆ ಬೇರೆ ಕಾರಣಗಳಿವೆ, ಬಟ್ ಮ್ಯಾಚ್ ಆಗ್ತಾ ಇಲ್ಲ. ಇದಾದ್ಮೇಲೆ ಈ ಮ್ಯಾಚಿಂಗ್ ಮತ್ತು ಮ್ಯಾಪಿಂಗ್ ಮುಗಿದ್ಮೇಲೆ ಇದು ಈಗ ನಡೀತಾ ಇದೆ ಕರ್ನಾಟಕದಲ್ಲಿ. ಕೆಲವು ಕಡೆ ಆಗ್ಲೇನೆ ಕಡೆ ಭಾಗಕ್ಕೆ ಬಂದಿದೆ. ಇವರು ಈ BLOಗಳಿದ್ದಾರೆ, ನಮ್ದೇ ಸರ್ಕಾರ ಇದೆ, ನಮ್ಮ ಸರ್ಕಾರದ ನೌಕರರವರು. ಹಾಗಾಗಿ ಅವ್ರು ಇದನ್ನೆಲ್ಲವನ್ನೂ ಕೂಡ ಸರಿ ಮಾಡ್ಕೊಂಡ್ಬಿಡ್ತೀವಿ ನಾವು ಅಂತ ನೀವು ಅನ್ಕೊಂಡಿದ್ರೆ ಅದಲ್ಲ. ಯಾಕಂದ್ರೆ ಪ್ರತಿ ಬೂತ್ನಲ್ಲೂ ಕೂಡ ಫಿಯರ್ಸ್ ಆಕ್ಟಿವಿಸ್ಟ್, ಆಲ್ಮೋಸ್ಟ್ ಅತ್ಯುಗ್ರವಾದ ಕಾರ್ಯಕರ್ತರು ಇರತಕ್ಕಂತ ತೃಣಮೂಲ ಕಾಂಗ್ರೆಸ್ಗೆ ಮಾಡಕ್ಕಾಗಿಲ್ಲ. ಪ್ರತಿ ಬೂತ್ ಅಲ್ಲಿ ನಿಮ್ಗೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಹೆಂಗ್ ನಡೆಯುತ್ತೆ ಅಂತ ಗೊತ್ತಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಕನಿಷ್ಠ 30ರಿಂದ 40% ಬೂತ್ಗಳಲ್ಲಿ, ಪಂಚಾಯತಿ ವಾರ್ಡ್ಗಳಲ್ಲಿ ಎಲೆಕ್ಷನ್ ನಡೆಯಲ್ಲ, ಅವಿರೋಧ ಆಯ್ಕೆ ನಡೆಯುತ್ತೆ. ಯಾಕೆ ಅವಿರೋಧ ಆಯ್ಕೆ ಆಗುತ್ತೆ ಅಂದ್ರೆ ಅದರ ಎದುರು ಪಕ್ಷದವರಿಗೆ ನಾಮಿನೇಷನ್ ಹಾಕಕ್ ಬಿಡೋದಿಲ್ಲ. ದಿಸ್ ಈಸ್ ಹೌ ಎಲೆಕ್ಷನ್ ಈಸ್ ಫಾಟ್ ಇನ್ ವೆಸ್ಟ್ ಬೆಂಗಾಲ್. ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್ ಅದು ಸರಿಯಲ್ಲ ಪ್ರಜಾಪ್ರಭುತ್ವಕ್ಕೆ, ಬಟ್ ಹಿಂಗ್ ನಡೀತದೆ. ಆ ರೀತಿಯಲ್ಲಿ ಆಡಳಿತ ಪಕ್ಷಕ್ಕೆ ಕಾರ್ಯಕರ್ತರು ಇರ್ತಾರೆ ಬೂತ್ ಅಲ್ಲಿ. ಅಂದ್ರೆ ಇನ್ನೊಬ್ಬರಿಗೆ ಎಲೆಕ್ಷನ್ ಅಲ್ಲಿ ನಾಮಿನೇಷನ್ ಹಾಕಕ್ ಬಿಡದೇ ಇರುವ ಪ್ರಮಾಣದಲ್ಲಿ ಕಾರ್ಯಕರ್ತರು ಇರ್ತಾರೆ. ಅಂತ TMC ಆಳ್ವಿಕೆ ನಡೆಸ್ತಾ ಇರುವಂತ ಪಶ್ಚಿಮ ಬಂಗಾಳದಲ್ಲೂ ಕೂಡ ಇದನ್ನ ಮಾಡಕ್ಕಾಗಿಲ್ಲ. ಯಾಕೆ ಮಾಡಕ್ಕಾಗಿಲ್ಲ ಅಂದ್ರೆ ಅವ್ರದೇ ಸರ್ಕಾರ ಇರ್ಬೋದು, ಅವ್ರದೇ ಸರ್ಕಾರಿ ನೌಕರಿ ಇರ್ಬೋದು. ಅಷ್ಟು ಮಾತ್ರ ಅಲ್ಲ, ಪಶ್ಚಿಮ ಬಂಗಾಳದ ಸರ್ಕಾರಿ ನೌಕರರು
ಪ್ರತಿದಿನ ಚುನಾವಣಾ ಆಯೋಗದ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ದಾರೆ ಎವ್ರಿ ಡೇ. ಮತ್ತು ಈ ಚುನಾವಣಾ ಆಯೋಗದಿಂದ ಬರ್ತಾ ಇರತಕ್ಕಂತ ಸೂಚನೆಗಳನ್ನ ವಾಟ್ಸ್ಆಪ್ ನಲ್ಲಿ ಕಳಿಸಿದ್ರೆ ನಾವು ಒಪ್ಪೋದಿಲ್ಲ, ನಮ್ಗೆ ಅಧಿಕೃತವಾದಂತ ಪತ್ರದಲ್ಲಿ ಕೊಡಬೇಕು ಅಂತ ಕೇಳ್ತಾರೆ. ಮತ್ತು ನಮ್ಮ ಯಾವುದೇ ಒಬ್ಬ ನೌಕರ ಹೃದಯಾಘಾತಕ್ಕೆ ಒಳಗಾದ್ರೆ ಅಥವಾ ಆತ್ಮಹತ್ಯೆ ಮಾಡ್ಕೊಂಡ್ರೆ ಬಿಡೋದಿಲ್ಲ ಅಂತ ಅವ್ರ ವಿರುದ್ಧ ಧಮಕಿ ಹಾಕ್ತಾರೆ. ಈ ದೇಶದಲ್ಲಿ NPS ಅಂತ OPS ಅಂತ ಒಂದಿದೆ, ಓಲ್ಡ್ ಪೆನ್ಷನ್ ಸ್ಕೀಮ್ ತೆಗೆದು ನ್ಯೂ ಪೆನ್ಷನ್ ಸ್ಕೀಮ್ ಅಂತ ಮಾಡಿದ್ದಾರೆ. ಅದನ್ನ ಜಾರಿ ಮಾಡದೇ ಇರುವಂತ ರಾಜ್ಯದಲ್ಲಿ ವೆಸ್ಟ್ ಬೆಂಗಾಲ್ ಒಂದು. ಸರ್ಕಾರಿ ನೌಕರರು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಜೊತೆಲಿದ್ದಾರೆ. ಇದ್ರೂ ಕೂಡ ಇದನ್ನ ಯಾಕೆ ಮಾಡೋಕ್ಕಾಗಿಲ್ಲ ಅಂತ ನಾನು ನಿಮ್ಗೆ ಮುಂದಿನ 5 ನಿಮಿಷಗಳಲ್ಲಿ ಕೊಡುವಂತ ವಿವರಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ಮನೆಗೆ ಮೊದಲಿಗೆ ಮ್ಯಾಚಿಂಗ್ ಮತ್ತು ಮ್ಯಾಪಿಂಗ್ ಆಗ್ತದೆ. ಅದಾದ್ಮೇಲೆ BLO ಪ್ರತಿ ಮನೆಗೆ ಹೋಗಿ ಪ್ರತಿಯೊಬ್ಬ ಮತದಾರರಿಗೆ ಒಂದು ಎನ್ಯುಮರೇಷನ್ ಫಾರ್ಮ್ ಅಂತ ಕೊಡ್ತಾರೆ. EF ಎನ್ಯುಮರೇಷನ್ ಫಾರ್ಮ್ ಕೊಟ್ಟು ಅವರಿಗೆ ನಿಮ್ಮದು 2002ರ ಎಲೆಕ್ಟರಲ್ ರೋಲ್ ಏನಿತ್ತು, ಹಿಂದಿನ ಇಂಟೆನ್ಸಿವ್ ರಿವಿಷನ್ ಇಡೋ ಅದ್ರ ಜೊತೆಗೆ ನೀವು ಲಿಂಕ್ ಮಾಡಿ ಅಂತ ಹೇಳ್ತಾರೆ. ಲಿಂಕ್ ಮಾಡಬೇಕು ಅಂತಂದ್ರೆ 3 ವಿಚಾರ ಇರಬೇಕು. ನೀವು 1987ಕ್ಕೆ ಮುಂಚೆ ಹುಟ್ಟಿದವರಾಗಿದ್ದಲ್ಲಿ ನೀವು ನಿಮ್ಮದು ಅದರೊಳಗಡೆ ಏನಿದೆ ಅದನ್ನು ಪ್ರೂವ್ ಮಾಡಿದ್ರೆ ಸಾಕು. ಮತ್ತು ನಿಮ್ಗೆ ಸಂಬಂಧಪಟ್ಟಂತ ಯಾವ್ದಾದ್ರು ಒಂದು ದಾಖಲಾತಿಯನ್ನ ನೀವು ಕೊಟ್ಟರೆ ಸಾಕಾಗತ್ತೆ. ದಾಖಲಾತಿ ಅಂತಂದಾಗ ಈ ದೇಶದಲ್ಲಿ ಎಲ್ಲರ ತರ ಇರುವಂತ ದಾಖಲಾತಿ ಸಾಮಾನ್ಯ 3. ಒಂದು ಆಧಾರ್ ಕಾರ್ಡು, ಇನ್ನೊಂದು ಎಪಿಕ್ ಕಾರ್ಡು ವೋಟರ್ ID, ಇನ್ನೊಂದು ರೇಷನ್ ಕಾರ್ಡ್. ಈ 3 ಕೂಡ ಚುನಾವಣಾ ಆಯೋಗ ಒಪ್ತಾ ಇಲ್ಲ. ಯಾಕಂದ್ರೆ ಈ 3ನ್ನ ಈ ದೇಶದವರು ಅಲ್ಲದೇ ಇರೋರು ಕೂಡ ಅಕ್ರಮ ವಲಸಿಗರು ಕೂಡ ಮಾಡಿಸ್ಕೊಂಡ್ಬಿಟ್ಟಿರ್ಬೋದು, ಹಂಗಾಗಿ ನಾವು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಬೇರೆ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಇದೆ, ನೀವು ಯಾವ್ದಾದ್ರು ಒಂದನ್ನ ನಿಮ್ಮದು ನಾನು ಇದಕ್ಕೆ ಲಿಂಕ್ ಆಗಿದ್ದೀನಿ ಅಂತ ಹೇಳ್ಬಿಟ್ರೆ ಸಾಕು. ಮತ್ತು ನಿಮ್ ಹಳೆ ಎಲೆಕ್ಟ್ರಲ್ ರೋಲ್ಗೂ ನಿಮ್ಗೂ ಮ್ಯಾಚ್ ಆಗ್ಬೇಕು. ಮ್ಯಾಚ್ ಆಗ್ಬೇಕು ಅಂದ್ರೆ ಏನಿರಬೇಕು? ಮ್ಯಾಚ್ ಆಗ್ಬೇಕು ಅಂತಂದ್ರೆ ನೀವು ಈಗ ಉದಾಹರಣೆಗೆ ಮೊಹಮ್ಮದ್ ಶರೀಫ್ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ನಾನು ಈ ಮೊಹಮ್ಮದ್ ಅನ್ನೋ ಹೆಸರಿನ ಜೊತೆಗೆ ತುಂಬಾ ನಡೆದ್ಬಿಟ್ಟಿದೆ ದೇಶದಲ್ಲಿ, ಅದಕ್ಕೋಸ್ಕರ ಉದಾಹರಣೆ ಕೊಡ್ತೀನಿ. ಮೊಹಮ್ಮದ್ ಅನ್ನೋದನ್ನ ಮೊಹಮ್ಮದ್ ಅಂತ ಬರಿಬೋದು, ಮುಹಮ್ಮದ್ ಅಂತ ಬರಿಬೋದು, ಮತ್ತು ಸಿಂಗಲ್ M ಹಾಕ್ಬೋದು. ಆಮೇಲೆ ಎಲ್ಲಿ A ಆಗ್ತೀರಿ, ಎಲ್ಲಿ E ಆಗ್ತೀರಿ, ಎಲ್ಲಿ U ಆಗ್ತೀರಿ ಗೊತ್ತಿಲ್ಲ. ಮೊಹಮ್ಮದ್ ಅನ್ನುವಂತ ಹೆಸರನ್ನ 17 ತರ ಬರಿಬೋದು, 17 ಟೈಪ್. ಇಲ್ಲ ನೀವು ಭಾರತಿ ಅಂತ ಇಟ್ಕೊಳ್ಳಿ, BHARATHI ಅಥವಾ BHARATI, ಇವೆಲ್ಲ ವ್ಯತ್ಯಾಸಗಳು ಆಗ್ಬೋದು. ಈ ವ್ಯತ್ಯಾಸಗಳನ್ನ BLO ನೆಗ್ಲೆಕ್ಟ್ ಕೂಡ ಮಾಡ್ಬೋದು. ನೆಗ್ಲೆಕ್ಟ್ ಮಾಡಿ ಇಲ್ಲ ಇವರೇ ಅವರು, ಇದೇ ಭಾರತೀಯವರು ನನ್ಗೆ ಗೊತ್ತಿದೆ, ಇವರೇ ಮೊಹಮ್ಮದ್ ಶರೀಫ್ ನನಗೆ ಗೊತ್ತಿದೆ ಅಂತ BLO, BLO ಅವರು ನಿಮ್ಮ ಏರಿಯಾದಲ್ಲಿರುವ ಮೇಷ್ಟ್ರು, ಅಂಗನವಾಡಿ ಮೇಡಮು ಯಾರಾದರೂ ಇರ್ಬೋದು, ಅವರು ಓಕೆ ಕೂಡ ಮಾಡ್ಬಿಡ್ಬೋದು. ಮಾಡಿದ್ಮೇಲೆ ಆ ಮನೆಗೆ ಹೋದಾಗ 1 ಸಾರಿ 2 ಸಾರಿ 3ನೇ ಸರಿ ಅವ್ರು ಹೋದಾಗ್ಲೂ ಆಬ್ಸೆಂಟ್ ಆಗಿದ್ರೆ, ಅಂದ್ರೆ ಅಲ್ಲಿ ಯಾರು ಇರದೇ ಇದ್ರೆ ಮನೆಯಲ್ಲಿ, ನೀವು ಕೆಲ್ಸಕ್ಕೆ ಹೋಗಿರ್ಬೋದು, ನೀವೇನೋ ಕೂಲಿ ಮಾಡ್ತಾ ಇರ್ಬೋದು, ಮೀನ್ ವ್ಯಾಪಾರಕ್ಕೆ ಹೋಗಿರ್ಬೋದು, ಇನ್ನೊಂದಕ್ಕೆ ಹೋಗಿರ್ಬೋದು, ನೀವು ಆಬ್ಸೆಂಟ್ ಇದ್ರೆ ನೀವು ಆಬ್ಸೆಂಟ್. ಕೆಲವು ಸರಿ ಅವ್ರು ಎಷ್ಟು ದಿನ ಇದಾರೋ ಗೊತ್ತಿಲ್ಲ, ಇದ್ದಾರೋ ಸತ್ತ ಇದ್ದಾರೋ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಡೆಡ್ ಅಂತ ಬರೀಬಹುದು. ಪಶ್ಚಿಮ ಬಂಗಾಳದಲ್ಲಿ ಮತ್ತು ಬಿಹಾರದಲ್ಲಿ ಎಲೆಕ್ಷನ್ ಕಮಿಷನ್ ಡೆಡ್ ಅಂತ ಡಿಕ್ಲೇರ್ ಮಾಡಿದವ್ರನ್ನ ರಾಹುಲ್ ಗಾಂಧಿ ಅವರು ಅವ್ರ ಮನೆಗೆ ಕರೆಸ್ಕೊಂಡಿದ್ರು. ಅವರು ಸತ್ತೋಗ್ಬಿಟ್ಟಿದ್ದಾರೆ ಎಲೆಕ್ಷನ್ ಕಮಿಷನ್ ಪ್ರಕಾರ. ಮತ್ತು ಮೊನ್ನೆ ಕಲ್ಕತ್ತಾದಲ್ಲಿ ಎಲೆಕ್ಷನ್ ಕಮಿಷನ್ ಡೆಡ್ ಅಂತ ಡಿಕ್ಲೇರ್ ಮಾಡಿದವ್ರನ್ನ ದೊಡ್ಡ ರ್ಯಾಲಿಯಲ್ಲಿ ಅಭಿಷೇಕ್ ಬ್ಯಾನರ್ಜಿ ಕರ್ಕೊಂಡ್ಬಂದು ಸಾರ್ವಜನಿಕವಾಗಿ ಪ್ರದರ್ಶಿಸಿದ್ದಾರೆ. ಎಷ್ಟೋ ಜನರನ್ನ ಅವರು ಡೆಡ್ ಅಂತ ಹೇಳ್ತಾರೆ, ಆದರೆ ಅವರು ಬದುಕಿರ್ತಾರೆ. ಬಟ್ ಎಲೆಕ್ಟ್ರಲ್ ರೋಲ್ ನಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳಾಗ್ತವೆ. ಇದೆಲ್ಲ ಆದ್ಮೇಲೆ ಈ ಲಿಂಕಿಂಗ್ ಅಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಒಂದು ರೋಲ್ನ ತಯಾರು ಮಾಡಿ BLO ಅದನ್ನ ಸಬ್ಮಿಟ್ ಮಾಡ್ತಾರೆ EROಗೆ, ತಾಲೂಕು ಮಟ್ಟದ ಎಲೆಕ್ಟ್ರಲ್ ರೋಲ್ ಆಫೀಸರ್ಗೆ ಸಬ್ಮಿಟ್ ಮಾಡ್ತಾರೆ. ಅವರು ಅದನ್ನ ನೋಡಿದ್ಮೇಲೆ ಒಂದು ಸಾಫ್ಟ್ವೇರ್ ಅಲ್ಲಿ ಇದೆಲ್ಲ ಎಂಟ್ರಿ ಆಗಿರುತ್ತೆ. ಫೈನಲಿ ನೋಟಿಸ್ ಕೊಡೋದು ಒಂದು BLO ಮುಖಾಂತರನೂ ಕೊಡ್ಬೋದು ಅಥವಾ ಆ ಸಾಫ್ಟ್ವೇರ್ ಕೂಡ ಕೊಡ್ಬೋದು. ಪ್ರಾಬ್ಲಮ್ ಇರೋದು ಈ ಸಾಫ್ಟ್ವೇರ್ ಅದು. ನೋಡಿ, ಒಂದು ಮತದಾರರ ಪಟ್ಟಿಯ ಪರಿಷ್ಕರಣೆ ಸಮಸ್ಯೆ ಅಲ್ಲ, ಅದನ್ನ ಮಾಡಲೇಬೇಕು. ನಮ್ಮ ದೇಶದವರು ಅಲ್ಲದೇ ಇರೋರು ಈ ದೇಶದ ಮತದಾರರ ಪಟ್ಟಿಯಲ್ಲಿ ಇರಬಾರದು. ಸತ್ತವರ ಹೆಸರು ಈ ಮತದಾರರ ಪಟ್ಟಿಯಲ್ಲಿ ಇರಬಾರದು. ಒಬ್ಬರೇ ಮತದಾರರ ಹೆಸರು 2 ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಥವಾ ಒಂದೇ ಕ್ಷೇತ್ರದ 2 ಬೂತಲ್ಲಿ ಇರಬಾರದು. ಹೌದಾ ಅಲ್ವಾ? ಇದಕ್ಕೆ ಯಾರ್ದು ವಿರೋಧ ಇಲ್ಲ. ಸಮಸ್ಯೆ ಇರೋದು ಅದಲ್ಲ. ಈ SIR ಅನ್ನೋದು ಇಟ್ ಈಸ್ ಎ ಡಿಸೈನ್ ಆಫ್ ಎಕ್ಸ್ಕ್ಲೂಷನ್. ಜನರನ್ನ ಹೊರಗಾಕೋದಕ್ಕೆ ಅದರೊಳಗಡೆ ಈ ರೀತಿಯಾದಂಥ ನಿಯಮಗಳಿವೆ. ಒಂದು, ಹೆಸರು ಸರಿಯಾಗಿ ಮ್ಯಾಚ್ ಆಗಬೇಕು ಅನ್ನೋದು. ಎರಡನೇದು, ಒಂದು ವೇಳೆ 2004ರ ನಂತರ ನೀವು ಹುಟ್ಟಿದ್ರೆ ಆಗ
ಸಾರಿ 87ರ ನಂತರ ನೀವು ಹುಟ್ಟಿದ್ರೆ ನಿಮ್ಮ ದಾಖಲೆ ಮತ್ತು ನಿಮ್ಮ ತಂದೆಯ ಅಥವಾ ತಾಯಿಯ ದಾಖಲೆ ಕೂಡ ನೀವು ಮ್ಯಾಚ್ ಮಾಡಬೇಕು. ನೀವು 2004ರ ನಂತರ ಹುಟ್ಟಿದ್ರೆ ನಿಮ್ಮ ತಂದೆಯ ಮತ್ತು ನಿಮ್ಮ ತಾಯಿಯ ದಾಖಲೆ ಮೂರನ್ನು ಕೂಡ ಮಾಡಬೇಕು. ಒಂದು ವೇಳೆ ನಿಮ್ಮ ತಂದೆ ಅಥವಾ ತಾಯಿಯ ಹೆಸರು ಯಾವುದೋ ಕಾರಣಕ್ಕೆ ಅದರಲ್ಲಿ ಇಲ್ಲ ಅಂತ ಹೇಳಿದ್ರೆ ಆಗ ನಿಮ್ಮ ತಾತನ ಅಥವಾ ಅಜ್ಜಿಯ ದಾಖಲೆಯ ಜೊತೆಗೆ ಇದು ಮ್ಯಾಚ್ ಆಗಬೇಕು. ಒಟ್ಟು ಹಿಂದಿನ ಎಲೆಕ್ಟರಲ್ ರೋಲ್ ಅಲ್ಲಿ ನಿಮಗೆ ಸಂಬಂಧಪಟ್ಟವ್ರದ್ದು ಯಾರ್ದು ಒಬ್ಬರದ್ದು ಹೆಸರಿರಬೇಕು. ಅವರ ಮಗ ಅಥವಾ ಮಗಳು ನೀವು ಅಂತ ಹೇಳುವುದಕ್ಕೆ ನಿಮ್ಮ ಹತ್ರ ಇರುವ ದಾಖಲೆಯಲ್ಲಿ ಏನ್ ಹೆಸರಿದೆ, ಏನ್ ಸ್ಪೆಲ್ಲಿಂಗ್ ಇದೆ ಅದೇ ಅದ್ರೊಳಗಡೆ ಇರಬೇಕು. ಇದು ಇಲ್ಲದೆ ಇದ್ರೂ ಪರವಾಗಿಲ್ಲ, BLO ಓಕೆ ಮಾಡ್ಬಿಡ್ಬೋದು. ಆದ್ರೆ ಸಾಫ್ಟ್ವೇರ್ ಇದನ್ನ ಬಿಡೋದಿಲ್ಲ. ಪ್ರಾಬ್ಲಮ್ ಇರೋದು ಈ ಸಾಫ್ಟ್ವೇರ್ ನಲ್ಲಿ. ಯಾಕೆ ಅಂದ್ರೆ ಆ ಸಾಫ್ಟ್ವೇರ್ ಮೆಷಿನ್ ಅದು, ಮತ್ತು ಇದನ್ನ ದುರುದ್ದೇಶಪೂರ್ವಕವಾಗಿ ಈ ಸಾಫ್ಟ್ವೇರ್ ನ ಡಿಸೈನ್ ಮಾಡಲಾಗಿದೆ. ದೇವನೂರು ಮಹಾದೇವ ಅಂತ ಒಬ್ಬರ ಹೆಸರನ್ನ ನೀವು ಕೇಳಿದಿರಿ. ದೇವನೂರು ಮಹಾದೇವ ಅವರು ಹುಟ್ಟಿದ್ ಯಾವತ್ತು ಅಂತ ಅವ್ರ ತಾಯಿನ ಕೇಳಿದ್ರಂತೆ. ಕೇಳಿದ್ದಕ್ಕೆ ಅವ್ರು ಹೇಳಿದ್ರಂತೆ, ಈ ಕವಲಂದೆ ಅಂದ್ರೆ ನಂಜನಗೂಡು ತಾಲೂಕಿನ ಒಂದು ಹಳ್ಳಿ. ಆ ಹಳ್ಳಿಲಿ ರೈಲ್ವೆ ಸ್ಟೇಷನ್ ಇದೆ. ಕವಲಂದೆ ರೈಲ್ವೆ ಸ್ಟೇಷನ್ ನಲ್ಲಿ ಮಧ್ಯಾಹ್ನ ರೈಲು ಬಂದು ನಿಂತು ಹೊರಡೋ ಹೊತ್ತು ಅವಾಗ ನೀನು ಹುಡ್ದೆ ಅಂತ ಹೇಳಿದ್ರಂತೆ. ಅವತ್ ಸೋಮವಾರ ಅವಾಗ ನೀನು ಹುಡ್ದೆ ಅಂತ ಹೇಳಿದ್ರಂತೆ. ಯಾವ ಸೋಮವಾರ, ಯಾವತ್ ರೈಲ್ ಬಂತು, ಬರ್ಲಿಲ್ಲ. ಇದು ನಮ್ಮ ದೇಶ. ಇವತ್ತಿಗೂ ನಮ್ದು ಪರಿಸ್ಥಿತಿ ಹಿಂಗಿದೆ. ಇದಲ್ಲದೆ ನಮ್ಮ ಹೆಸರುಗಳಲ್ಲಿ ಇಷ್ಟು ವೈಚಿತ್ರ ಇದೆ. ಇದನ್ನ ಒಂದು ಸಾಫ್ಟ್ವೇರ್ ಕೈ ಕೊಟ್ಟು ನೀವು ಆ ಸಾಫ್ಟ್ವೇರ್ಗೆ ನೀವು ಮ್ಯಾಚಿಂಗ್ ಮತ್ತು ಮ್ಯಾಪಿಂಗ್ ಮಾಡಿ ಅಂತ ಹೇಳ್ಬಿಟ್ಟು ಅದನ್ನ ಅದು ರಿಜೆಕ್ಟ್ ಮಾಡಿದ್ರೆ ಏನ್ ಮಾಡಬೇಕು? ಈ ರಿಜೆಕ್ಷನ್ ನಡೀತು. ಈ ರಿಜೆಕ್ಷನ್ ನಡೆದಿದ್ದರಿಂದ ಬಿಹಾರದಲ್ಲಿ 64 ಲಕ್ಷ ಜನ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ ಇಂದ ಹೊರಗಡೆ ಉಳ್ಕೊಂಡ್ರು. ಉತ್ತರ ಪ್ರದೇಶದಲ್ಲಿ 2.89 ಕೋಟಿ ಜನ ಹೊರಗಡೆ ಉಳ್ಕೊಂಡ್ರು. ಮಧ್ಯಪ್ರದೇಶದಲ್ಲಿ 42 ಲಕ್ಷ, ಛತ್ತೀಸ್ಗಢದಲ್ಲಿ 27 ಲಕ್ಷ, ಕೇರಳದಲ್ಲಿ 22 ಲಕ್ಷ, ಪಶ್ಚಿಮ ಬಂಗಾಳದಲ್ಲಿ 7% ಅಲ್ಲಿಂದ ಒಟ್ಟು ಇಷ್ಟು ಜನ ಹೊರಗಡೆ ಉಳ್ಕೊಂಡ್ರು. ಇದರಲ್ಲಿ ಕೆಲವರು ಹೊರಗಡೆ ಉಳ್ಕೊಳ್ಳಲ್ಲ. ಈ ಮ್ಯಾಚಿಂಗ್ ಏನೋ ಸಮಸ್ಯೆ ಆಗಿದೆ ಅಂತ ಮಾತ್ರ ಸಾಫ್ಟ್ವೇರ್ಗೆ ಅನ್ಸುತ್ತೆ. ಅವಾಗ ನೋಟಿಸ್ ಕೊಡ್ತಾರೆ. ತಮಿಳ್ನಾಡಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ತಮಿಳ್ನಾಡಲ್ಲಿ 1.2 ಕೋಟಿ ಜನರಿಗೆ ನೋಟಿಸ್ ಕೊಟ್ಟಿದ್ದಾರೆ. ತಮಿಳ್ನಾಡಿನಲ್ಲಿ ಬಿಜೆಪಿ ಅನ್ನುವಂಥ ಪಕ್ಷ 5ನೇ ಸ್ಥಾನದಲ್ಲಿದೆ, 1ನೇ ಸ್ಥಾನದಲ್ಲಿಲ್ಲ. ಬಿಜೆಪಿಯ BLOಗಳು ಇರಕ್ಕೆ ಸಾಧ್ಯ ಇಲ್ಲ. BLOಗಳು ಯಾವುದೇ ಪಾರ್ಟಿ ಜೊತೆಯಲ್ಲಿ ಇರಲ್ಲ. ಬಟ್ ಸ್ಟಿಲ್ ಒಂದು ವೇಳೆ ಬಿಜೆಪಿಯೇ 15, 20, 25 ವರ್ಷ ಆಳ್ವಿಕೆ ನಡೆಸ್ತಿರುವಂತ ರಾಜ್ಯದಲ್ಲಿ ಏನಾಗ್ಬೋದು ನೀವು ಕಲ್ಪಿಸ್ಕೊಳ್ಳಿ. ತಮಿಳ್ನಾಡಿನಲ್ಲಿ 1,20,00,000 ಜನರಿಗೆ ಮೆಷಿನ್ ಸಾಫ್ಟ್ವೇರ್ ಹ್ಯಾಸ್ ಜನರೇಟೆಡ್ ದಿ ನೋಟಿಸಸ್. ಈ ರೀತಿ ಒಳಗಡೆ ಅದೊಂದು ಇದನ್ನ ಜನರೇಟ್ ಮಾಡುತ್ತೆ. ಇದನ್ನೆಲ್ಲ ಮ್ಯಾನೇಜ್ ಮಾಡ್ಬೋದು. ಹೆಂಗ್ ಮ್ಯಾನೇಜ್ ಮಾಡ್ಬೋದು ಅಂತ ನಾವು ಕಡೆಯಲ್ಲಿ ಚರ್ಚೆ ಮಾಡೋಣ. ಬಟ್ ಇಂಥ ಒಂದು ಸಿಸ್ಟಮ್ನ ಯಾಕೆ ತಂದಿದ್ದಾರೆ ಅನ್ನೋದು ಪ್ರಶ್ನೆ. ಇದೆಲ್ಲ ಆದ್ಮೇಲೆ ನೀವು ಅಬ್ಸೆಂಟ್ ಅಂತ ಆಗಿದ್ರೆ ನೀವು ಬೇಗ ಹೋಗಿ ಕೊಡಬೇಕು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಎನ್ಯೂಮರೇಷನ್ ಫಾರಂ ಫಿಲಪ್ ಮಾಡಬೇಕು. ನಮ್ದು ಲಿಂಕ್ ಆಗ್ಬಿಟ್ಟಿದ್ರು ಕೂಡ, ಮ್ಯಾಚಿಂಗ್ ಮತ್ತು ಮ್ಯಾಪಿಂಗ್ ಅಲ್ಲಿ ನಮ್ದು ಇದ್ರೂ ಕೂಡ ನಾವು ಕೂಡ ಎನ್ಯೂಮರೇಷನ್ ಫಾರಂ ತುಂಬಬೇಕು. ಎನ್ಯೂಮರೇಷನ್ ಫಾರ್ಮ್ ತುಂಬಿ ಡ್ರಾಫ್ಟ್ ರೋಲ್ ಅಲ್ಲಿ ಬಂದು ಫೈನಲ್ ರೋಲ್ ಅಲ್ಲಿ ಬಂದ್ರೆ ನಾವು ಯಾವುದೇ ಡಾಕ್ಯುಮೆಂಟ್ ಕೊಡಬೇಕಾಗಿಲ್ಲ. ಎನ್ಯೂಮರೇಷನ್ ಫಾರ್ಮ್ ತುಂಬದ ಮೇಲೆ ಏನಾದರೂ ಮಿಸ್ಟೇಕ್ ಇದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು. ತಮಿಳ್ನಾಡಿನಲ್ಲಿ 12 ಲಕ್ಷ ಜನ, ತಮಿಳ್ನಾಡಿನ DMKಯ BLAಗಳು ಬಹಳ ಆಕ್ಟಿವ್ ಆಗಿದ್ದಾಗಲೂ ಕೂಡ 12 ಲಕ್ಷ ಜನರದು ಎನ್ಯೂಮರೇಷನ್ ಫಾರ್ಮು ಬ್ಲ್ಯಾಂಕ್ ಆಗಿತ್ತು. ಅದರೊಳಗಡೆ ಏನೂ ತುಂಬಿರಲಿಲ್ಲ. ಯಾಕೆ ತುಂಬಿರಲಿಲ್ಲ? ಆಕ್ಚುಲಿ BLO ಕೆಲಸ ಈ ಎನ್ಯೂಮರೇಷನ್ ಫಾರ್ಮ್ನ ಫಿಲ್ ಮಾಡೋದಕ್ಕೆ 3 ಸರಿ ಹೋಗಿ ಬರಬೇಕು. ಫಸ್ಟ್ ಟೈಮ್ ಫಾರ್ಮ್ ಕೊಡಬೇಕು, 2ನೇ ಸರಿ ತರಬೇಕು, 3ನೇ ಸರಿ ಹೋಗ್ಬೇಕು ಅಂತ 3 ಸರಿ ಹೋಗ್ಬೇಕಂತಿದೆ. ಆದರೆ ಆ BLO ಇದನ್ನ 1 ತಿಂಗಳಲ್ಲಿ ಮುಗಿಸ್ಲೇಬೇಕು. ಪ್ರಶ್ನೆ ಇರೋದು ಇದು. ನೀವು ಮಾಡಿ, ನೀವು ಎಲೆಕ್ಟ್ರಲ್ ರೋಲ್ನ ಸನಿ ಮಾಡಿ, ಆರೋಗ್ಯಕರವಾಗಿ ಇಟ್ಕೊಳ್ಳಿ. ನಮ್ಮ ದೇಶದಿಂದ ಹೊರಗಿನವ್ರು ಯಾರಾದ್ರು ಇದ್ರೆ ಅವ್ರನ್ನ ತೆಗೆದಾಕಿ ಎಲ್ಲ ಮಾಡಿ. ಈ ಆತುರ ಯಾಕೆ 1 ತಿಂಗಳಲ್ಲಿ ಮುಗಿಸ್ಬೇಕು ಅಂತ? ಈ 1 ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಮತ್ತೆ ನೋಟಿಸ್ ಕೊಟ್ಟು ಹೃದಯಾಘಾತದಿಂದ 33 ಜನ ಸತ್ತು ಹೋಗಿರೋದು BLOಗಳು ಈ ಕಾರಣಕ್ಕೆ. ಇದನ್ನ ಯಾಕೆ ಮಾಡ್ತಾ ಇದೆ? ಮತ್ತು ಇವತ್ತು ಈ ದೇಶದಲ್ಲಿ ಇರುವಂತ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಒಬ್ಬ ಅತ್ಯಂತ ಅನರ್ಹನಾದ, ನಾಲಾಯಕ್ಕಾದಂತ, ಮತ್ತು ಇಟ್ ಈಸ್ ಡಿಸ್ಗ್ರೇಸ್ಫುಲ್ ದಟ್ ಹಿ ಸಿಟಿಂಗ್ ಇನ್ ದ ಚೇರ್ ಆಫ್ CEC. ಆತ ಸಂಪೂರ್ಣವಾಗಿ BJP ಪಕ್ಷದ ಏಜೆಂಟಿನ ರೀತಿಯಲ್ಲಿ ನಡ್ಕೊಳ್ತಾರೆ. ಯಾಕೆ 1 ತಿಂಗಳಲ್ಲಿ ಅನ್ನೋದಕ್ಕೆ ಏನು ಉತ್ತರ ಇಲ್ಲ. ಮಿಕ್ಕಿದಕ್ಕೆಲ್ಲ ನಾವು ಅರ್ಥ ಮಾಡ್ಕೊಳ್ಳೋಣ. ಆದ್ರೆ ಇಲ್ಲ, ಹೊರದೇಶದಿಂದ ಬಂದಿರುವಂತವ್ರು ಇರ್ತಾರೆ, ಅವ್ರನ್ನ ನಾವು ಹೊರಗೆ ಹಾಕ್ಬೇಕು ಅಂದ್ರೆ, ಈಗ ಕರ್ನಾಟಕದಲ್ಲಿ ಇದ್ದೀವಿ, ನಮ್ಗೆ ಯಾವುದೇ ದೇಶದ ಗಡಿ ಇಲ್ಲ.
ಆದರೆ ಬಿಹಾರಕ್ಕೆ ಗಡಿ ಇದೆ, ಬಿಹಾರಕ್ಕೆ ನೇಪಾಳದ ಗಡಿ ಇದೆ, ಬಿಹಾರದಿಂದ ಪಕ್ಕದಲ್ಲಿ ಪಶ್ಚಿಮ ಬಂಗಾಳ, ಅದರ ಪಕ್ಕ ಬಾಂಗ್ಲಾದೇಶ ಇದೆ. ಬಹುಶಃ ಅಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಅಕ್ರಮ ವಲಸಿಗರು ಇರ್ಬೋದಾ? ಇದೇ ಚುನಾವಣಾ ಆಯೋಗ 1200 ಜನರನ್ನ ವಿದೇಶಿಯರು ಅಂತ ಸಸ್ಪೆಕ್ಟ್ ಮಾಡಿತು. ಫೈನಲಿ ಅದರಲ್ಲಿ 300 ಜನ ಮಾತ್ರ ಅವರು ಈ ದೇಶದವರು ಅಲ್ಲ ಅಂತ ಫೈನಲ್ ಆಗಾಯ್ತು. ಆ 300 ಜನರಲ್ಲಿ 6 ಜನ ಮುಸ್ಲಿಮರು, ಉಳಿದ 294 ಜನ ನೇಪಾಳದಿಂದ ಮದುವೆಯಾಗಿ ಬಂದಂತ ಹೆಣ್ಣು ಮಕ್ಕಳು. ಅವರು 294 ಜನ. 6 ಜನ ಮುಸ್ಲಿಮರಲ್ಲಿ 4 ಜನ ಸತ್ತೋಗಿದ್ರು, 2 ಮಾತ್ರ ಬಾಂಗ್ಲಾದೇಶದವರಾಗಿದ್ರು. ಈ 2ರಿಗಾಗಿ 64 ಲಕ್ಷ ಜನರಿಗೆ ನೋಟಿಸ್ ಕೊಡಲಾಯಿತು. ಆ 64 ಲಕ್ಷ ಜನ ತಮ್ಮ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕಾಗಿ ಬಂತು. ಇದು ಇಲ್ಲಿ ನಡೀತಾ ಇರತಕ್ಕಂಥ ದುರಂತ. ಇದನ್ನ ನಾವು ಖಂಡಿಸಬೇಕಾಗಿದೆ. ಇದರ ವಿರುದ್ಧ ಒಂದು ಆಂದೋಲನ ರೂಪುಗೊಳ್ಳಬೇಕಿದೆ. ಕರ್ನಾಟಕದಲ್ಲಿ ಮೊದಲಿಗೆ ನಾವು ಮಾಡಬೇಕಾಗಿರೋದು ಇದರ ವಿರುದ್ಧ ಪ್ರೊಟೆಸ್ಟ್ ಮಾಡೋದು ಮತ್ತು ಜನರಿಗೆ ಹೇಳಬೇಕಿರೋದು. ಈ ದೇಶದ ಆದಿವಾಸಿಗಳು, ದಲಿತರು, ಕಾರ್ಮಿಕರು, ರೈತರು, ಮಧ್ಯಮ ವರ್ಗದ ಜನ ಹೋರಾಟ ಮಾಡಿ ಈ ದೇಶ ಹುಟ್ಟಿಕೊಂಡ ಮೊದಲ ದಿನ ನಾವು ಒಂದು ಮತದಾನದ ಹಕ್ಕನ್ನ ಏನು ಪಡ್ಕೊಂಡಿದ್ವಿ, ಅದನ್ನ ಕಿತ್ತುಕೊಳ್ಳುವುದಕ್ಕೆ ಈ ಜ್ಞಾನೇಶ್ ಕುಮಾರ್ ಯಾರು, ಈ ಮೋದಿ ಅಮಿತ್ ಶಾ ಯಾರು, ಇವ್ರದ್ದೇನು, ಇವರ ಅವಕಾತ್ ಕ್ಯಾ ಹೈ? ಅವರು ಈ ದೇಶದಲ್ಲಿ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಬ್ರಿಟಿಷರ ಬೂಟು ನೆಕ್ತಾ ಇದ್ದಂಥವರ ಸಂತತಿ. ಈ ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಪದೇ ಪದೇ ಕ್ಷಮಾಪಣೆ ಬರೆದು ಕೊಡ್ತಾ ಇದ್ದಂಥವರ ಸಂತತಿ. ಅವರು ಈ ದೇಶದ ಪ್ರಜಾಪ್ರಭುತ್ವವನ್ನ, ಸಂವಿಧಾನವನ್ನ, ಈ ದೇಶದ ರಾಷ್ಟ್ರವಾದವನ್ನ ತೀರ್ಮಾನ ಮಾಡೋದಕ್ಕೆ ಅವ್ರು ಯಾರು? ಇದನ್ನ ನಾವು ಮೊದಲಿಗೆ ಕೇಳಬೇಕಾಗಿದೆ ಅಂತ ಅನಿಸ್ತದೆ. ಎರಡನೇದು ನಾವು ಮಾಡಬೇಕಾಗಿರೋದು, ಕಾಂಗ್ರೆಸ್ ಪಕ್ಷ ಇದರ ಬಗ್ಗೆ ಬೇಗ ಎಚ್ಚೆತ್ತುಕೊಳ್ಬೇಕು ಮತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ಏತರ ಪಕ್ಷಗಳು ಇಡೀ ರಾಜ್ಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಏರ್ಪಡಿಸಬೇಕು. ಮತ್ತು ಮೂರನೇದು BLAಗಳಿಗೆ ತರಬೇತಿ ಕೊಡಬೇಕು. ಯಾಕಂದ್ರೆ ಇದೆಲ್ಲ ನಡೆದ ಮೇಲೂ ಕೂಡ ಅವ್ರು ನಿಲ್ಸಲ್ಲ. ಸುಪ್ರೀಂ ಕೋರ್ಟ್ ಇದಕ್ಕೆ ತಡೆಯಾಜ್ಞೆ ಕೊಟ್ಟಿಲ್ಲ. ಸುಪ್ರೀಂ ಕೋರ್ಟ್ ಇದು ನಡೀಲಿ ಅಂತ ಹೇಳಿದೆ, ಕೆಲವು ನಿಯಮಗಳನ್ನಷ್ಟೇ ತಂದಿದೆ. BLAಗಳು ಮಾಡಬೇಕಾಗಿರುವಂಥದ್ದು ಇದರೊಳಗಡೆ ಏನು ಅಂದ್ರೆ, ಪ್ರತಿಯೊಂದು ಇರುವಂತ BLO ಜೊತೆಗೆ ಹೋಗಿ ಅವ್ರು ಯಾವುದೇ ಪಕ್ಷದ ಮತದಾರರಿರಲಿ, ಅವ್ರ ಹೆಸರು ಇದರಿಂದ ಮಿಸ್ ಆಗದೆ ಇರೋ ಹಾಗೆ ನೋಡ್ಕೊಳ್ಬೇಕು. ಅದಕ್ಕೋಸ್ಕರ ಏನಾದ್ರು ಡಾಕ್ಯುಮೆಂಟ್ಸ್ ಅಗತ್ಯ ಇದ್ರೆ ಆ ಡಾಕ್ಯುಮೆಂಟ್ಸ್ ಆದಷ್ಟು ಬೇಗ ಅವ್ರು ಮಾಡ್ಕೊಳ್ಬೇಕು. ಆ ಡಾಕ್ಯುಮೆಂಟ್ಸ್ 2002ರ ಮತದಾರರ ಪಟ್ಟಿಯಲ್ಲಿರುವಂತ ಅವರ ಅಥವಾ ಅವರ ತಂದೆ ತಾಯಿಯ ಅಥವಾ ಅವರ ತಾತ ಅಜ್ಜಿಯ ಯಾವುದಾದ್ರೂ ದಾಖಲೆಗಳ ಜೊತೆಗೆ ಹೊಂದಾಣಿಕೆ ಆಗುತ್ತಾ ಇಲ್ವಾ ಅಂತ ನೋಡ್ಕೋಬೇಕು. ಇದಲ್ಲದೆ ಅವರು ತೆಗೆದುಕೊಳ್ಬಹುದಾಗಿರುವಂತ ದಾಖಲೆಗಳು ಏನಿದೆ ಅದನ್ನ ನಾನು ಒಂದ್ಸರಿ ಓದ್ತೀನಿ ನಿಮ್ಗೆ. ಇವೆಲ್ಲ ಕೂಡ ನಾವು ನಂತರ ಒಂದು ನೋಟ್ ಮಾಡಿ ಕೂಡ ಕೊಡ್ಬೋದು, ನೀವು ಬರ್ಕೊಳ್ಳೇಬೇಕು ಅಂತ ಏನಿಲ್ಲ. ಅದು ಯಾವುದನ್ನಾದ್ರೂ ಅವರು ರೆಡಿ ಮಾಡ್ಕೋಬೇಕು. ಏನೇನು? ಮೊದಲನೇದು, ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಅದರ PSUಗಳು, ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಕಡೆಯಿಂದ ಅವರು ನೌಕರರಾಗಿರುವಂತ ಅಥವಾ ಅವರು ಪೆನ್ಷನರ್ ಆಗಿರೋದಕ್ಕೆ ಸಂಬಂಧಪಟ್ಟಂತ ಯಾವುದಾದ್ರೂ ದಾಖಲೆ ಒಂದು. ಎರಡನೇದು, ಸ್ಟೇಟ್ ಗೌರ್ಮೆಂಟ್ ಅದರ ನೌಕರರಾಗಿರುವಂತ ಅಥವಾ ಅದರ ಪೆನ್ಷನರ್ ಆಗಿರುವಂತ ದಾಖಲೆ. ಮೂರನೇದು ಬರ್ತ್ ಸರ್ಟಿಫಿಕೇಟ್. ನಾಲ್ಕನೇದು ಪಾಸ್ಪೋರ್ಟ್. ಐದನೇದು SSLC ಮಾರ್ಕ್ಸ್ ಕಾರ್ಡ್. ಆರನೇದು ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್, ಶಾಶ್ವತ ನಿವಾಸಿ ಪತ್ರ. ಇದು ಎಲ್ಲ ಕಡೆ ಇರೋದಿಲ್ಲ, ಕೆಲವು ರಾಜ್ಯಗಳಲ್ಲಿ ಇರುತ್ತೆ. ಏಳನೇದು ಫಾರೆಸ್ಟ್ ರೈಟ್ ಸರ್ಟಿಫಿಕೇಟ್, ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಕೊಟ್ಟಿರ್ತಕ್ಕಂಥ ಸರ್ಟಿಫಿಕೇಟ್. ಎಂಟನೇದು ಕಾಸ್ಟ್ ಸರ್ಟಿಫಿಕೇಟ್, SC ST OBC. ಒಂಬತ್ತನೇದು NRC ರಿಜಿಸ್ಟರ್ ಇರುವಂತ ಇದು ಅಸ್ಸಾಮಿಗೆ ಮಾತ್ರ ಅನ್ವಯಿಸುತ್ತೆ. ಹತ್ತನೇದು ಫ್ಯಾಮಿಲಿ ರಿಜಿಸ್ಟರ್, ಇದು ನಮ್ಮ ರಾಜ್ಯದಲ್ಲಿಲ್ಲ, ಬೇರೆ ಕಡೆ ಇರುತ್ತೆ. 11ನೇದು ಲ್ಯಾಂಡ್ ಅಥವಾ ಹೌಸ್ ಅಲಾಟ್ಮೆಂಟ್, ಮನೆ ಅಥವಾ ಜಮೀನನ್ನ ಸರ್ಕಾರದಿಂದ ಗ್ರಾಂಟ್ ಮಾಡಿರುವಂತ ಸರ್ಟಿಫಿಕೇಟ್. ಇದು ಮಾತ್ರ. ಆಧಾರ್ ಕಾರ್ಡ್ ಇಟ್ಕೋಬಹುದು, ಆದರೆ ಆಧಾರ್ ಕಾರ್ಡು ಪೌರತ್ವವನ್ನ ಸಾಬೀತು ಮಾಡಲ್ಲ ಅಂತ. ಈಗ ಪೌರತ್ವವನ್ನ ಸಾಬೀತು ಮಾಡೋದು, ಪೌರತ್ವವನ್ನ ನೋಡ್ಬೇಕಾಗಿದ್ದಂತ ಇಲಾಖೆ ನಮ್ಮ ದೇಶದಲ್ಲಿ ಗೃಹ ಇಲಾಖೆ ಆಗಿತ್ತು. ಆದರೆ ಆ ಚುನಾವಣಾ ಆಯೋಗ ಆ ಕೆಲಸ ಮಾಡಕ್ ಹೊರಟಿದೆ. ಯಾಕಂದ್ರೆ NRC ಭಾಗವಾಗಿ ಮಾಡಕ್ ಆಗದೆ ಇರೋದನ್ನ ಇಲ್ಲಿ ಮಾಡಬೇಕು ಅಂತ. ಇದರಲ್ಲಿ ಯಾರು ಅತ್ಯಂತ ಹೆಚ್ಚು ಅಫೆಕ್ಟ್ ಆಗಿದ್ದಾರೆ ಇಲ್ಲಿ ತನಕ ಅಂದ್ರೆ ಬಡವರು, ಹಳ್ಳಿಲಿರ್ತಕ್ಕಂಥ ಜನ, ವಿಶೇಷವಾಗಿ ಮಹಿಳೆಯರು. ಯಾಕೆಂದ್ರೆ ಮಹಿಳೆಯರು ತಮ್ಮ ಎಲೆಕ್ಟರಲ್ ರೋಲ್ನ ಅವರು ಲಿಂಕ್ ಮಾಡಬೇಕಾಗ ಬರೋ ಸಮಸ್ಯೆ ಏನು ಅಂದ್ರೆ, ಅವ್ರು ಎಲ್ಲಿ ವಾಸ ಇರ್ತಾರೆ ಅದು ಅವರ ತವರು ಮನೆ ಆಗಿರೋದಿಲ್ಲ. ಹಂಗಾಗಿ BLO ಎಲೆಕ್ಟರಲ್ ರೋಲ್ ತಗೊಂಡ್ಬಂದಾಗ ಅದನ್ನ ಅವ್ರು ಲಿಂಕ್ ಮಾಡೋಕ್ಕಾಗಲ್ಲ. ಅವರು ಅಲ್ಲಿಂದ ಹೋಗಿ ತಗೊಂಡ್ಬರ್ಬೇಕು, ತಮ್ಮ ತಂದೆ ಮನೆಯಿಂದ, ತಾಯಿ ಮನೆ ಕಡೆಯಿಂದ ಅದನ್ನ ತೆಗೆದುಕೊಂಡ್ಬರ್ಬೇಕು. ಹೀಗಾಗಿ ಡಿಸ್ಪ್ರಪೋರ್ಷನೆಟ್ಲಿ ಹೈಯರ್ ವುಮೆನ್ ಆರ್ ಲೆಫ್ಟ್ ಔಟ್.
ಯಾರು ಗಂಡಸರಿಗಿಂತ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಿಹಾರ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಇದರಲ್ಲಿ ಏನು ಡ್ರಾಫ್ಟ್ ಎಲೆಕ್ಟ್ರಲ್ ರೋಲಲ್ಲಿ ಹೆಸರು ಬಿಟ್ಟೋಗಿದೆ ಅವರು, ಅಥವಾ ನೋಟಿಸ್ ಏನು ಸಿಕ್ಕಿದೆ ಅವರು, ಡಿಲಿಷನ್ ಏನಾಗಿದೆ ಅದೆಲ್ಲವೂ ಕೂಡ ಮಹಿಳೆಯರು ಜಾಸ್ತಿ ಸಂಖ್ಯೆಯಲ್ಲಿದ್ದಾರೆ. ಈ ದೇಶದ ಸ್ವಾತಂತ್ರ್ಯ ಚಳವಳಿಯ ಭಾಗವಾಗಿ ಮಹಿಳೆಯರಿದ್ರು, ಅವ್ರಿಗೆ ಈ ದೇಶದಲ್ಲಿ ಸಮಾನವಾದಂತಹ ಹಕ್ಕಿದೆ. ಈ ದೇಶದ ಸಂವಿಧಾನ ಮೊದಲ ದಿನದಿಂದ ಈ ಹಕ್ಕನ್ನು ಕೊಟ್ಟಿದೆ. ಇದನ್ನ ನಾವು ಪ್ರಶ್ನೆ ಮಾಡಬೇಕು. ಸೊ BLAಗಳು ಸಕ್ರಿಯವಾಗಿದ್ರೆ ನಾವು ಬಹುಮಟ್ಟಿಗೆ ಈ ವಿಚಾರಗಳನ್ನ ಬಗೆಹರಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದು ಈಗಿನಿಂದನೇ ಆಗಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.